ಆಮೆನ್. ನಮ್ಮ ಕೈಗಳನ್ನು ಹೇಳೋಣ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಆಚೆ ಕಡೆ ಅಂತಾರೆ ಹಲ್ಲೆಲೂಯಾ. ಓಕೆ, ದೇವ್ರ ತಾನೇ ಮಹಿಮೆ ಆಗಲಿ. ಒಂದು ಚರಣವನ್ನು ಹಾಡಿ ಬಂದರ ಸೇವಕರಿಗೆ ಘನಪಡಿಸೋದಕ್ಕಿಂತ ಮುಂಚಿತವಾಗಿ ನಮ್ಮ ಮಧ್ಯದಲ್ಲಿ ಒಂದು ವಿಶೇಷವಾದ ದೇವರ ಸೇವಕರಿದ್ದಾರೆ. KG ಪ್ರಾಂತ್ಯದಲ್ಲಿ ಸೇವೆ ಮಾಡೋದು ಮಾತ್ರ ಅಲ್ಲ, ನಮ್ಮ KBSS ಕರ್ನಾಟಕ ಬ್ಯಾಪ್ಟಿಸ್ಟ್ ಸಭೆಗಳ ಸಮೈಕ್ಯದಲ್ಲಿ ವಿಶೇಷವಾದಂತಹ ಸ್ಥಾನವನ್ನು ಪಡೆದಂಥ ದೇವರ ಸೇವಕರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಅದರಲ್ಲಿ ಸೆಕ್ರೆಟರಿ ಆಗಿರೋ ಐನವರನ್ನು ದೇವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಅವ್ರಿಗೂ ಅದ್ರ ಜೊತೆಗೆ ನಮ್ಮ ಟ್ರೆಸರ್ ಆಗಿರುವಂತಹ ಐನವರು ಬಂದಿದ್ದಾರೆ. ಪ್ರಭುದಾಸ್ ಐನವರು ಅವರು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿದ ನಂತರ ನಾವು ಒಂದು ಆಡಳಿ ಸನ್ಮಾನ ಮಾಡೋಣ. ప్రార్థించుకుందాం. సర్వశక్తి మిక్కిలి కనికరం గల తండ్రి, మహాపరిశుద్ధుడ, జీవాధిపతి, జీవం గల దేవ, మీ పరిశుద్ధ నామమునకు స్తోత్రం 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 తండ్రి. ఈ శ్రేష్టమైన సమయాన మేమెల్లరం కూడా మీ పాద సన్నిధికి రావడానికి మీరు ఇచ్చిన కృపను బట్టి మీకు స్తోత్రాలు. మీ అమూల్యమైన శ్రేష్టమైన అద్భుతమైన కృప ఆయా ఆశీర్వాదములతో ప్రభా ఈ మాస్తి ప్రాంతంలో మౌంట్ మరియా చర్చిని ప్రభా మీరు స్థాపించి మీ పరిశుద్ధాత్మ ప్రత్యక్షతలో మీరు నడిపిస్తున్న విధానం బట్టి మీకు స్తోత్రాలు. అయ్యా, మీ సేవకులను ఈ ప్రాంతంలో బలముగా మీరు వాడుకుంటున్న విధానం బట్టి మీకు స్తోత్రాలు. అనేకులు దూర ప్రాంతం నుంచి కూడా మీ సన్నిధానానికి వచ్చి మిమ్మల్ని స్తుతించి ఆరాధించి గణపరిచి మీ అమూల్యమైన నామమున స్వస్థతను పొంది అయ్యా మీరు నడిపిస్తున్న విధానం బట్టి మీకు స్తోత్రాలు. మేము ఇప్పుడే అనేక మంది సాక్ష్యాలు మేము విన్నాము. మాకెంతో సంతోషంగా ఉంటుంది తండ్రి. ఈ సంఘాన్ని మీరు ప్రేమించి మీరు ఆశీర్వదించి దీవించి ప్రతి ఒక్కరిని కూడా మీ సన్నిధిలోకి ప్రవేశించిన వారందరినీ కూడా మీరు ముట్టి బలపరిచి స్వస్థపరిచి క్షమించి మీరు దీవించి పంపిస్తున్న విధానం బట్టి మీకు స్తోత్రాలు. ఈ శ్రేష్టమైన సమయంలో కర్ణాటక బాప్టిస్ట్ కన్వెన్షన్ నుంచి మరి జనరల్ సెక్రటరీ రెవరెండ్ డాక్టర్ ఎఫ్రతయ్య గారు మరియు నన్నును కూడా ఈ సహవాసంలోకి మీరు నడిపించినందుకు మీకు స్తోత్రాలు. మరి ఈనాటి కార్యక్రమంలో అందజేయనున్న గొప్ప శ్రేష్టమైన సందేశం మీరు మాకు అనుగ్రహించి మమ్మల్ని ಎಲ್ಲరిని కూడా మీరు తృప్తిపరిచి జీవాహారంతో మమ్మల్ని పంపించమని ప్రత్యేకంగా ఈ చర్చ్ మరి నూతన చర్చ్ కన్స్ట్రక్షన్స్ జరుగుతుండగా ప్రభా మీ అమూల్యమైన కృపలో ఆ కట్టడం అతి త్వరలో మీ నామ మహిమాత్రం కంప్లీట్ చేయబట్టకును మీ నామను ప్రతిష్ఠించుటకును మీ అమూల్యమైన ఆశీర్వాదాలు నింపి మీ కృపలో సంఘంలో ఉన్న పెద్దలను సంఘంలో ఉన్న ప్రతి ఒక్కరిని మీ పాద సన్నిధికి మీ మహిమాత్మై సమర్పించుకుంటూ మా బలమైన యేసుక్రీస్తు నామమున ప్రార్థన చేయుచున్నాను పరమ తండ్రి, ఆమేన్. ಚರಣವನ್ನು ಹಾಡಿ ನಂತರ ದೇವರ ಸೇವಕರನ್ನ ಘನಪಡಿಸಿದಂತ ದೇವರ ವಾಕ್ಯಕ್ಕೆ ಹೋಗೋಣ. ಆಮೆನ್. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. Yeah.
ಆಮೆನ್ ಆಮೆನ್ ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಬರೋ ತಿಂಗಳು ಕರ್ನಾಟಕ ಬ್ಯಾಪ್ಟಿಸ್ಟ್ ಸಭೆಗಳ ಸಮೈಕ್ಯ 1976 ಪ್ರಾರಂಭವಾಯಿತು. ಇವಾಗ ಸುಮಾರು 49 ವರ್ಷಗಳ ಕಾಲ ದೇವರು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಈ ಸಂಸ್ಥೆ ಹೇಗಿತ್ತು, ಹೇಗಿದೆ, ಹೇಗಿರಬೇಕು ಎಂದು ನಾನು ನಿಮಗೆ ಹೇಳ್ತೀನಿ. ಮತ್ತು ಈ ಕರ್ನಾಟಕ ಬ್ಯಾಪ್ಟಿಸ್ಟ್ ಸಭೆಗಳ ಸಮೈಕ್ಯ ನನ್ನದಲ್ಲ, ಅರ್ಥ ಆಯ್ತಲ್ಲ? ಇದು ನನ್ನದಲ್ಲ. ಇದನ್ನು ನಡೆಸುವುದಕ್ಕೆ ದೇವರು ನನ್ನನ್ನು ಆರಿಸಿಕೊಟ್ಟಿದ್ದಾರೆ. ಈ ಸಂಸ್ಥೆ ಕರ್ನಾಟಕ ಬ್ಯಾಪ್ಟಿಸ್ಟ್ ಸಭೆಗಳ ಸಮೈಕ್ಯ ನಿಮ್ಮದು. ಹಲ್ಲೆಲೂಯಾ. ಯಾರ್ದು? ಯಾರ್ದು? ನನ್ನದು ಅಂತ ಹೇಳಿ ನೀವೆಲ್ಲರೂ. ಯಾರ್ದು? ನಂದು ಅಂತ ಹೇಳಿ. ಇದು ನನ್ನದು. ಯಾರು ಹೇಳ್ತಾ ಇಲ್ಲ? ಜೆಂಟ್ಸ್ ಹೇಳ್ತಾ ಇಲ್ಲ. ಇದು ಗಣಿ ಓನರ್ಶಿಪ್ ತಗೊಳ್ಳಿ. ಇಟ್ಲಾರಂಡಿ ಅಂದ್ರೆ ಇಟ್ಲಾರಂಡಿ. ಕರ್ನಾಟಕ ಬ್ಯಾಪ್ಟಿಸ್ಟ್ ಸಭೆಗಳ ಸಮೈಕ್ಯ ನನ್ನದು. ಅರ್ಥ ಆಯ್ತಲ್ಲ? ನನ್ನದು ಎಂದು ನೀವು ಹೇಳುವಾಗ, ಇವಾಗ ನಿಮ್ಮ ಮನೆ ಇದೆ, ನಿಮ್ಮ ತೋಟ ಇದೆ, ಅರ್ಥ ಆಯ್ತಲ್ಲ? ನಿಮ್ಮ ಮೋಟರ್ ಬೈಕ್ ಇದೆ, ನಿಮ್ಮ ಕಾರ್ ಇದೆ, ನಿಮ್ಮ ಸೈಕಲ್ ಇದೆ, ಅದು ಏನೇ ಇರಲಿ ನಿನ್ನದು ಅಂತ ಹೇಳುವಾಗ ನೀವು ಚೆನ್ನಾಗಿ ಅದನ್ನು ನೋಡ್ಕೊತೀವಲ್ಲ, ನೋಡ್ಕೊತೀವ ಇಲ್ವಾ? ಆ ರೀತಿ ನೀವು ಈ ಸಂಸ್ಥೆಯನ್ನು ನೋಡಿಕೊಳ್ಳಬೇಕು. ನೋಡಿಕೊಳ್ಳುವುದು ಯಾವ ರೀತಿ ಅಂದರೆ ಪ್ರಾರ್ಥನೆ ಮಾಡುವ ಮುಖಾಂತರ. ನಾನು ಇನ್ನೂ ಹೆಚ್ಚಾಗಿ ನಿಮಗೆ ಈ ಸಂಸ್ಥೆ ಬಗ್ಗೆ ನಾನು ವಾಕ್ಯದಲ್ಲೇ ನಾನು ನಿಮಗೆ ಹೇಳ್ತೀನಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷವಾಗಿ ನಮ್ಮ ಮಧ್ಯದಲ್ಲಿರುವಂಥ ಜನ ಸೇವಕರು ರೆವರೆಂಡ್ ಪ್ರಭುದಾಸ್ ಅಯ್ಯನವರು ಒಲಿವ ಬ್ಯಾಪ್ಟಿಸ್ಟ್ ಚರ್ಚ್ ಸಭಾಪಾಲಕರಾಗಿ ಸೇವೆ ಮಾಡ್ತಾ ಇದ್ದಾರೆ. ಮತ್ತು ಅದು ಮಾತ್ರ ಅಲ್ಲ, ಅವರು ಒಂದು ಇಮ್ಯಾನ್ಯುವಲ್ ಪ್ರೇಯರ್ ಟವರ್ ಅಂತ ಒಂದು ನಡೆಸ್ತಾ ಇದ್ದಾರೆ. ಅಲ್ಲಿ ಯಾವಾಗಲೂ ಪ್ರಾರ್ಥನೆ ನಡೀತಾ ಇರುತ್ತೆ. ಹಲ್ಲೆಲೂಯಾ. ಯಾವಾಗಲೂ ಪ್ರಾರ್ಥನೆ ನಡೀತಾನೆ ಇರ್ತಾರೆ. ಪ್ರಾರ್ಥನೆ ವೀರರು ಅಲ್ಲಿರ್ತಾರೆ, ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅಂಥ ಒಂದು ಭಾರ ಅವರಿಗೆ ದೇವರು ಕೊಟ್ಟಿದ್ದಾರೆ. ಪ್ರಾರ್ಥನೆ ಮಾಡುವುದು ಇದು ತುಂಬ ಪ್ರಾಮುಖ್ಯ ಅಲ್ಲ? ಪ್ರಾರ್ಥನೆ ಮಾಡುವುದು ತುಂಬ ಪ್ರಾಮುಖ್ಯ. ಅಂಥವರು ನಮ್ಮ ಕರ್ನಾಟಕ ಬ್ಯಾಪ್ಟಿಸ್ಟ್ ಸಭೆಗಳ ಸಮೈಕ್ಯಗೆ ಕೋಶಾಧಿಕಾರಿಯಾಗಿ ಟ್ರೆಷರರ್ ಆಗಿ ಬಂದಿರೋದು ನಮಗೆ ತುಂಬ ಸಂತೋಷ. ಅಷ್ಟು ಮಾತ್ರ ಅಲ್ಲ, ಅವರು ಕೇವಲ ಪಾಸ್ಟರ್ ಮಾತ್ರ ಅಲ್ಲ, ಅವರು ಕರ್ನಾಟಕ ಗೌರ್ಮೆಂಟಲ್ಲಿ ಆಡಿಟರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದರು. ಅರ್ಥ ಆಯ್ತಲ್ಲ? ಈ ಕರ್ನಾಟಕ ಎಲ್ಲ ಸಂಸ್ಥೆಗಳಲ್ಲಿ ಹೋಗಿ ಆಡಿಟ್ ಮಾಡೋದು ಅವ್ರ ಕೆಲಸ. ಅವರು ಮತ್ತೆ ಒಳ್ಳೆ ವಿದ್ಯಾವಂತರು ಸಹ. ಅಂಥವರನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ದೇವರು ನನ್ನನ್ನು ಜನರಲ್ ಸೆಕ್ರೆಟರಿಯಾಗಿ ಆರಿಸಿಕೊಂಡಿದ್ದಾರೆ. ನಿಮ್ಮ ಪಾಸ್ಟ್ರು ಸಹ ಈ ಬೋರ್ಡಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಒಬ್ಬ ಮೆಂಬರ್ ಆಗಿ ಮಾಸ್ತಿ ಕಡೆಯಿಂದ ಇದ್ದಾರೆ ಎಂದು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಗೋಸ್ಕರ ನೀವೆಲ್ಲರೂ ಪ್ರಾರ್ಥನೆ ಮಾಡಿ. ಸಾಮಾನ್ಯವಾಗಿ ಪ್ರತಿಯೊಂದು ಚರ್ಚಲ್ಲಿ ಮೊದಲನೆಯ ಭಾನುವಾರ ಏನಿರುತ್ತೆ? ಕರ್ತನ ಭೋಜನ ಇರುತ್ತಲ್ಲ, ಆವಾಗ ಪ್ರತಿಯೊಂದು ಸಭೆಯಲ್ಲಿ ಎಲ್ಲರೂ ಬರ್ತಾರೆ. ಮೊದಲನೇ ಭಾನುವಾರ, ಎರಡನೇ ಭಾನುವಾರ ಕಾಣಿಸಲ್ಲ ಅವರು, ಮೂರನೇ ಭಾನುವಾರ ಕಾಣಿಸಲ್ಲ, ನಾಲ್ಕನೇ ಭಾನುವಾರ ಕಾಣಿಸಲ್ಲ ಅವರು. ಯಾವ ಭಾನುವಾರ ಕಾಣಿಸ್ತಾರೆ? ಮೊದಲನೇ ಭಾನುವಾರ ಫುಲ್ ಇರುತ್ತೆ. ಆದರೆ ನೀವು ಈ ನಾಲ್ಕನೇ ಭಾನುವಾರನೂ ಫುಲ್ ಇದ್ದೀರಾ. ನಾನು ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೀನಿ. ಅದು ಮಾಸ್ತಿ ಮೌಂಟ್ ಮೋರಿಯಾ ಚರ್ಚ್ ಒಂದು ಮಾದರಿತನ ಎಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವಿಷ್ಟು ಟೈಟ್ ಪ್ಯಾಕ್ಡ್ ಆಗಿ ಕೂತಿದ್ದೀರಾ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಬೇಗನೆ ನೀವೆಲ್ಲರೂ ವಿಶಾಲವಾಗಿ ಫ್ರೀಯಾಗಿ ಕೂತ್ಕೊಳ್ಳುವಂತೆ ದೇವರು ನಿಮಗೆ ಮಂದಿರವನ್ನು ಬೇಗನೆ ಒದಗಿಸಿಕೊಳ್ಳಿ ಎಂದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಪಾಪ ನೀವು ತುಂಬ ಕಷ್ಟವಾಗಿ ನೀವು ಕೂತಿದ್ದೀರಾ. ನೀವು 2025 ನೀವು ನಿಮ್ಮ ಎಲ್ಲ ಈ ಇಕ್ಕಟ್ಟು ಇಂದ ದೇವರು ನಮ್ಮನ್ನು ಪಾರು ಮಾಡಿ ನಿಮ್ಮನ್ನು ವಿಶಾಲವಾದ ಸ್ಥಳದಲ್ಲಿ ಕುಳಿಸಿ, ಆದರೆ ಅದರಲ್ಲಿ ನಿಮ್ಮ ಕೆಲಸ ತುಂಬ ಜಾಸ್ತಿನೇ ಇರುತ್ತೆ. ಆವಾಗ ಅದನ್ನು ತುಂಬಿಸಬೇಕು. ಈ ರೀತಿ ಆ ಸಭೆಯನ್ನು ಈ ರೀತಿ ತುಂಬಿಸಬೇಕು ನೀವು.
ಅದಕ್ಕೆ ನೀವು ಮಾಡ್ತಾ ಇರುವಂಥ ಕಾರ್ಯಗಳಿಗೆ ನಾನು ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಮತ್ತು ಮೌಂಟ್ ಮೋರಿಯಾ ಚರ್ಚು ಎಲ್ಲ ಸಭೆಗಳ ಥರ ಒಂದು ಸಭೆ ಅಲ್ಲ ಎಂದು ನನಗೂ ಗೊತ್ತಿದೆ. ಈ ಸಭೆ ಯಾವಾಗಲೂ ಔಟ್ರೀಚ್ ಮಾಡೋದ್ರಲ್ಲಿ ಪ್ರತಿದಿನ ಈ ಸಭೆ ಮುಂದೆ ಇದೆ ಎಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅನೇಕ ಸಭೆಗಳು ಈ ರೀತಿ ಸೇವೆ ಮಾಡ್ತಾ ಇಲ್ಲ, ನನಗೆ ಗೊತ್ತು, ಮಾಡ್ತಾ ಇಲ್ಲ ಎಂದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಏನು ಪ್ರತಿದಿನ ಕಾಟೇಜ್ ಪ್ರೇಯರ್ ಮೀಟಿಂಗ್ಸ್ನ ನಡೆಸ್ತಾ ಇದ್ದಾರೆ, ಕುಟುಂಬಾರಾಧನೆಗಳು, ಪ್ರತಿದಿನ ಕುಟುಂಬಾರಾಧನೆ, ಒಂದು ಕುಟುಂಬಾರಾಧನೆ, ಅಲ್ಲಿಗೆ ಹೋಗೋದು, ಪ್ರಾರ್ಥನೆ ಮಾಡೋದು, ಅವರು ಅಡಿಗೆ ಮಾಡೋದು, ಎಲ್ಲರೂ ಸೇರಿ ತಿನ್ನೋದು, ಬರೋದು, ಈ ರೀತಿ ಸೇವೆ ನಡೀತಾ ಇದೆ ಸಭೆಗಳಲ್ಲಿ. ಆದರೆ ಗ್ರಾಮಗಳಿಗೆ ಹೋಗಿ ಸ್ವಾರ್ಥೆಯನ್ನು ಸಾರುತ್ತಾ ಅನ್ಯರಿಗೆ ಸ್ವಾರ್ಥೆಯನ್ನು ಹೇಳಿ ರಕ್ಷಣೆ ಒಳಗೆ ನಡೆಸಬೇಕು ಎಂಬುವ ಭಾರದಿಂದ ನೀವು ಔಟ್ರೀಚ್ ಸೇವೆಯನ್ನು ಮಾಡ್ತಾ ಇದ್ದೀರಾ ಎಂದು ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಪಾಸ್ಟರ್ ಅವರು ಹೇಳ್ತಾ ಇದ್ರು, ನಿಮ್ಮ ಸೆಕ್ರೆಟರಿ ಸಹ ಹೇಳ್ತಾ ಇದ್ರು, ಕೋಲಾರ ಡಿಸ್ಟಿಕ್ಕಲ್ಲೇ, ಜಿಲ್ಲೆಯಲ್ಲೇ ನಿಮ್ಮ ಸಭೆ ದೊಡ್ಡದು ಎಂದು ಅಲ್ಲ. ನಾನು ಹೇಳ್ತಾ ಇದ್ದೀನಿ, ನನ್ನ ಎಕ್ಸ್ಪೀರಿಯನ್ಸಲ್ಲಿ, ನನ್ನ ಅಬ್ಸರ್ವೇಷನಲ್ಲಿ ಕರ್ನಾಟಕ ಬ್ಯಾಪ್ಟಿಸ್ಟ್ ಸಭೆಗಳ ಸಮೈಕ್ಯದಲ್ಲೇ ದೊಡ್ಡ ಚರ್ಚೆ ನಿಮ್ಮದೇ. ಅರ್ಥ ಆಯ್ತಲ್ಲ? ಕರ್ನಾಟಕ ಬ್ಯಾಪ್ಟಿಸ್ಟ್ ಸಭೆಗಳ ಸಂಸ್ಥೆಯಲ್ಲೇ ದೊಡ್ಡ ಚರ್ಚೆ ನಿಮ್ಮದೇ. ನಾನು ಯೋಚನೆ ಮಾಡ್ತಾ ಇದ್ದೀನಿ, ಬರೋ ವರ್ಷ ದೇವ್ರ ಚಿಂತೆ ಇದ್ರೆ ನಾವೆಲ್ಲರೂ ಬಂದು ಇಲ್ಲೇ ಕ್ರಿಸ್ಮಸ್ ಮಾಡ್ಕೊಂಡು, ಕರ್ನಾಟಕ ಬ್ಯಾಪ್ಟಿಸ್ಟ್ ಸಭೆಗಳೆಲ್ಲ ಬಂದು ಇಲ್ಲಿ ಕ್ರಿಸ್ಮಸ್ ಮಾಡ್ಕೋಬಹುದು. ಮತ್ತು ಪ್ರೋಗ್ರಾಮ್ಸ್, ಬೇರೆ ಬೇರೆ ಪ್ರೋಗ್ರಾಮ್ಸ್ನು ನಾವು ನಿಮ್ಮ ಸಭೆಯಲ್ಲಿ ಮಾಡಬಹುದೆಂದು ನನಗೆ ಆಸೆ ಆಗ್ತಾ ಇದೆ. ಯಾಕಂದರೆ ಫ್ರೀಯಾಗಿ ಕೊಡ್ತಾರೆ. ಇವಾಗ ನಾವು ಕ್ರಿಸ್ಮಸ್ ಮಾಡುವುದಕ್ಕೆ 10,000 ಕೊಡ್ತಾ ಇದ್ದೀವಿ ಆ ಚರ್ಚ್ಗೆ. ಅವ್ರಿಗೆ ಖರ್ಚಾಗಿದ್ದಂತೆ, ಅದಕ್ಕೆ ಅವರು 10,000 ಆದರೂ ಕೊಡಿ, ಬೇರೆಯವರಿಗೆ 15,000 ಕೊಡ್ತೀವಿ, ನೀವು 10,000 ಕೊಡಿ ಅಂತ ಕೇಳಿದ್ದಾರೆ. ಅದೂ ಇಲ್ಲದೆ ನಾವು ಇಲ್ಲಿಗೆ ಬಂದರೆ ಮಾಡಬಹುದು ಎಂದು ನನಗೆ ನಂಬಿಕೆ ಇದೆ. ದೇವರು ಈ ಸಭೆಯನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ ಎಂದು ನಾನು ಕೋರ್ತಾ ಇದ್ದೇನೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ವಾಕ್ಯಕ್ಕೆ ಹೋಗೋಣ. ನಾವು ವಿಶೇಷವಾಗಿ ಇದೊಂದು ಸಭೆ ನಾವು ಮತ್ತೇನು ಬರೆದ ಸುವಾರ್ತೆಯಲ್ಲಿ ನಾವು ನೋಡುವುದಾದರೆ, ಮತ್ತೇನು ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನವನ್ನು ಓದೋಣ. 16-18. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಯಾರ ಸಭೆ ಅದು? ನನ್ನ ಸಭೆಯನ್ನು ಕಟ್ಟುವೆನು. ಈ ಸಭೆ ಯಾರ್ದು? ಯೇಸು ಸ್ವಾಮಿ ಸಭೆ ಇದು. ಅರ್ಥ ಆಯ್ತಲ್ಲ? ಸಭೆ ನನ್ನದಲ್ಲ, ಪಾಸ್ಟರ್ ಸತೀಶ್ದಲ್ಲ. ಸಭೆ ನನ್ನದಲ್ಲ, ನಿಮ್ಮದಲ್ಲ. ಯಾರ್ದು ಈ ಸಭೆ? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಪೇತ್ರನ ಹತ್ರ, ನಿನ್ನ ಹೆಸರು ಪೇತ್ರನೆಂಬುವ ಹೆಸರಿಗೆ ಅರ್ಥ ಬಂಡೆ. ಆ ಬಂಡೆ, ನೀನು ಬಂಡೆ, ಆ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ನನ್ನ ಸಭೆ. ಅರ್ಥ ಆಯ್ತಲ್ಲ? ಈ ಸಭೆಯನ್ನು ಸ್ಥಾಪಿಸಿದ್ದು ಯಾರು? ಯೇಸು ಸ್ವಾಮಿ ಸಭೆಯನ್ನು ಸ್ಥಾಪಿಸಿದ್ದು. ಅದುವರೆಗೂ ಸಭೆ ಇರಲಿಲ್ಲ, ಸಭೆ ಇಲ್ಲ. 12 ಜನ ಶಿಷ್ಯರನ್ನು ಆರಿಸಿಕೊಂಡದ ಮೇಲೆ ಯೇಸು ಕ್ರಿಸ್ತನು ಆ ಶಿಷ್ಯರಿಗೆ ಒಂದು ಮಾತನ್ನು ಕೇಳಿದರು. ಜನರು ಏನಂತ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಯೇಸು ಸ್ವಾಮಿ ಒಂದು ಪ್ರಶ್ನೆಯನ್ನು ಅಲ್ಲಿ ಕೇಳಿರೋದು ನಾವು ನೋಡ್ತಾ ಇದ್ದೀವಿ. 13ನೇ ವಚನವನ್ನು ಓದಿಕೊಳ್ಳೋಣ. 16 ಮತ್ತೇನ ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನ. ಯೇಸು ಫಿಲಿಪ್ಪನ ಕೈಸರನ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನುಷ್ಯ ಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದಕ್ಕೆ ಅವರು, ನಿನ್ನನ್ನು ಕೆಲವರು ಸಾನಿಕನಾದ ಯೆಹೋವನು ಅನ್ನುತ್ತಾರೆ, ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಬೇರೆ ಕೆಲವರು ಯೆರೆಮೀಯನು ಅಲ್ಲವೇ, ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು. ಹಲ್ಲೆಲೂಯಾ. ಯೇಸು ಸ್ವಾಮಿ ಕೇಳ್ತಾ ಇರುವಂತ ಒಂದು ಮಾತು, ನನ್ನ ಬಗ್ಗೆ ಜನರು ಏನೇನು ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಯೇಸು ಸ್ವಾಮಿ ಅಂದರೆ ನಿನಗೆ ಏನರ್ಥ?
ಏನಂತ ಯೋಚನೆ ಮಾಡ್ತಾ ಇದ್ದಾರೆ ಯೇಸು ಸ್ವಾಮಿ ಬಗ್ಗೆ? ಅವ್ರು ಯಾರು? ನಿನಗೆ ಯೇಸು ಸ್ವಾಮಿ ಯಾರು? ಇಲ್ಲಿ ಜನರು, ಅಲ್ಲಿ ಫಿಲಿಪ್ಪಿ ಕೈಸರು ಪ್ರಾಂತದಲ್ಲಿ ಜನರು ಏನೇನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಸ್ನಾನಿಕನಾದ ಯೋಹಾನನೆಂದು ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ, ಕೆಲವರು ಎಲಿಯ ಎಂದು ಯೋಚನೆ ಮಾಡ್ತಾ ಇದ್ದಾರೆ, ಕೆಲವರು ಇರ್ಮಿಯ ಎಂದು ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ, ಕೆಲವರು ಯಾವುದೋ ప్రవాదిಯಲ್ಲಿ ఇవరు ಒಬ್ಬ ప్రవాది. నువ్వు ఏమనుకుంటున్నావు యేసు స్వామిని గురించి? అందరి ఈ లోకంలో మనకి ఎంతో మంది ఉన్నారు దేవుళ్ళు, అందరిలో ఆయన ఒక దేవుడా? ఏంటి నీ ఉద్దేశం ఏంటి? ಯೇಸು ಸ್ವಾಮಿ ಬಗ್ಗೆ ನಿನಗಿರುವಂಥ ಒಂದು ವಿಶ್ವಾಸ ಏನು? ಯಾರು ಯೇಸು ಸ್ವಾಮಿ ನಿನಗೆ? ಇದು ತುಂಬ ಪ್ರಾಮುಖ್ಯ. ಈ ಪ್ರಶ್ನೆಯನ್ನು ಶಿಷ್ಯರಿಗೆ ಯೇಸು ಸ್ವಾಮಿ ಕೇಳಿದರು. ಯೇಸು ಸ್ವಾಮಿ ಬಗ್ಗೆ ಕೇಳುವಾಗ ಈ ಜನರು ಏನಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಕೇಳಿದರು. ಆವಾಗ ಅವರು ಆನ್ಸರ್ ಕರೆಕ್ಟಾಗಿ ಕೊಟ್ಟರು, ಜನರು ಏನೇನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಕೊಟ್ಟರು. ಆಮೇಲೆ ಯೇಸು ಸ್ವಾಮಿ ಇನ್ನೊಂದು ಪ್ರಶ್ನೆ ಕೇಳಿದರು. ಸರಿ, ಅವರು ಏನೇನೋ ಯೋಚನೆ ಮಾಡ್ತಾ ಇದ್ದಾರೆ, ಮತ್ತು 15ನೇ ವಚನ ಓದಿಕೊಳ್ಳೋಣ. ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಕೇಳಲಾಗಿ ಸೀಮೋನ್ ಪೇತ್ರನು ಮುಂದೆ ಬಂದು, ನೀನು ಬರಬೇಕಾಗಿರುವ ಕ್ರಿಸ್ತನು, ನೀನು ಬರಬೇಕಾಗಿರುವ ಕ್ರಿಸ್ತನು. ಕ್ರಿಸ್ತನೆಂಬುವ ಮಾತಿಗೆ ಅರ್ಥ ಏನು ಗೊತ್ತಾ? ಕ್ರಿಸ್ತನು ರಕ್ಷಕನು. ಹಲ್ಲೆಲೂಯ, ರಕ್ಷಕನು. ನಾನು ದೊಡ್ಡಬಳ್ಳಾಪುರ ಪ್ರಾಂತದಲ್ಲಿ ಒಂದು ಚಿಕ್ಕದಾಗಿ ಒಂದು ಸಭೆ ಕಟ್ಟಿದ್ದೀವಿ. ನಾವು ಒಂದು ಸಭೆ ಕಟ್ಟಿದ್ದೀವಿ. ಅವರು ಆ ಊರಲ್ಲೇ ಒಂದು ದೇವಸ್ಥಾನ ಕಟ್ಟಿ ಆ ಊರವ್ರಿಗೆಲ್ಲ ಊರಹಬ್ಬ ಮಾಡುವಾಗ ಊರಿಗೆಲ್ಲ ಊಟ ಹಾಕ್ತಾರೆ. ಅವರು ತುಂಬ ಐಶ್ವರ್ಯವಂತರು, ಅವರು ತುಂಬ ಜಮೀನಿದೆ ಅವರಿಗೆ, ಅವ್ರಿಗೇನು ಕಮ್ಮಿ ಇಲ್ಲ, ಹಣ ಕಮ್ಮಿ ಇಲ್ಲ. ಅವರು ದೇವರಿಗೋಸ್ಕರ ಪ್ರತಿ ವರ್ಷ ఈ పండగలు అంటారు కదా, ఊరు పండగ వచ్చినప్పుడు ఊరికంతా భోజనం చేసి పెడతారు. వాళ్ళు పెద్ద ఇల్లు కట్టినారు, ಒಂದು ದೊಡ್ಡ ಮನೆ ಕಟ್ಟಿದ್ರು. ದೊಡ್ಡ ಮನೆ ಕಟ್ಟಿ ಆ ಗೃಹ ಪ್ರವೇಶಕ್ಕೆ ಈ ನೀರು ತಗೊಂಡು ಬರಬೇಕೆಂದು ರೋಡ್ ಕ್ರಾಸ್ ಮಾಡಿ ಹೋದ್ರಂತೆ. ಯಾರು? ಅವ್ರ ತಮ್ಮ, ಆ ಯಜಮಾನರ ತಮ್ಮ ರೋಡ್ ಕ್ರಾಸ್ ಮಾಡಿ ನೀರು ತರಕ್ಕಂತ ಹೋಗಿದ್ದವರು ಆಕ್ಸಿಡೆಂಟಲ್ಲಿ ತೀರೋದ್ರು, ಸ್ಪಾಟಲ್ಲೇ ತೀರೋದ್ರು. ಅವರು ತೀರೋದ ಮೇಲೆ ಇವರು ಯಜಮಾನ್ರು ಏನಾಯ್ತಂದ್ರೆ ಇವರಿಗೆ ತುಂಬ ಭಯ ಆಯಿತು. ಭಯ ಪಟ್ಟು ಆ ಭಯದಲ್ಲಿ ಮನೆ ಬಿಟ್ಟು ಹೊರಗೆ ಬಂದಿಲ್ಲಂತೆ. ಮನೆ ಬಿಡಿ, ಅವರ ರೂಮ್ ಇದೆಲ್ಲ, ಅವರ ಬೆಡ್ರೂಮಿಂದ ಅವರು ಹೊರಗೇನೆ ಬಂದಿಲ್ಲ 1 ವರ್ಷ. ರೂಮ್ ಬಿಟ್ಟು ಹೊರಗೆ ಬರೋದಕ್ಕೆ ಭಯ. ಆ ಕತ್ತಲೆಯಲ್ಲಿ ಹಂಗೇ ಆ ರೂಮಲ್ಲೇ ಇದ್ದಾರಂತೆ. ಭಯದಲ್ಲಿದ್ದಾರೆ. ಏನು ಮಾಡೋದು? ಕುಟುಂಬಕ್ಕೆ ಏನು ಅರ್ಥ ಆಗ್ತಾ ಇಲ್ಲ. ಆವತ್ತು ಒಂದು ದಿನ ನಮ್ಮ ಪಾಸ್ಟ್ರು, ದೊಡ್ಡಬಳ್ಳಾಪುರದಲ್ಲಿ ಸೇವೆ ಮಾಡ್ತಾ ಇರುವಂಥ ಒಬ್ಬ ಪಾಸ್ಟ್ರು ಆ ಊರಿಗೆ ಹೋದ್ರಂತೆ. ಆ ಊರಿಗೆ ಹೋದಾಗ ಯಾರೋ ಹೇಳಿದ್ರು, ಅಯ್ಯೋ ಪಾಸ್ಟ್ರು ಯಾರೋ ಬಂದಿದ್ದಾರೆ, ಅವರು ಅವ್ರನ್ನ ಕರೆಸಿ ಪ್ರಾರ್ಥನೆ ಮಾಡಿಸಿ ಅಂತ ಅವರು ಹೇಳಿದ್ರಂತೆ. ಆವಾಗ ನಮ್ಮ ಪಾಸ್ಟ್ನ ಕರೆಯುವಾಗ ಅವರು ಹೋದ್ರಂತೆ. ಮನೆಯೊಳಗೆ ಕತ್ತಲೆಯಾಗಿತ್ತು, ಅವ್ರ ರೂಮ್ಗೆ ಹೋದರೆ ಕತ್ತಲೆಯಾಗಿತ್ತು. ಪಾಸ್ಟ್ರ್ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿದರಂತೆ. ಪ್ರಾರ್ಥನೆ ಮಾಡಿದ ಮೇಲೆ ಆ ಯಜಮಾನರಿಗೆ ತುಂಬ ಧೈರ್ಯ ಬಂತಂತೆ. ಧೈರ್ಯ ಬಂದು ಇದ್ದ ಭಯ ಹೊರಟೋಯ್ತಂತೆ. ಭಯ ಹೊರಟೋಯ್ತು. ಅವರು ಪ್ರಾರ್ಥನೆ ಮಾಡಿದ ತಕ್ಷಣ ಅವ್ರಿಗೆ ಏನೋ ಒಂದು ಧೈರ್ಯ ಬಂದಂತೆ. ಧೈರ್ಯ ಬಂದು 1 ವರ್ಷ ಹೊರಗೆ ಬರದೇ ಇರುವಂಥ ವ್ಯಕ್ತಿ ಕಾಲನ್ನೆತ್ತಿ ಹೊರಗಡೆ ಇಟ್ಟಿದ್ದಾರೆ. ಹಲ್ಲೆಲೂಯ, ಹೊರಗಡೆ ಇಟ್ಟಿದ್ದಾರಂತೆ. ಹೊರಗಡೆ ಬಂದು ಬರೋ ಭಾನುವಾರನೇ ಚರ್ಚಿಗೆ ಹೋದ್ರಂತೆ. ಅವರು ಚರ್ಚಿಗೆ ಹೋದ್ರಂತೆ. ಬರೋ ಭಾನುವಾರನೇ ಚರ್ಚಿಗೆ ಹೋದ್ರು. ಮತ್ತು ಚರ್ಚಿಗೆ ಹೋಗೋದು ಅವರು ಸ್ಟಾಪೇ ಮಾಡಿಲ್ಲ. ವಾರ ಚರ್ಚಿಗೆ ಹೋಗ್ತಾ ಇದ್ರು. ಚರ್ಚಿಗೆ ಹೋಗುತ್ತಾ ಅವರು ಅಂದರಂತೆ, ನನಗೆ ಎಷ್ಟೋ ಇದೆ ಜಮೀನು, ನಿಮಗೆ ಈ ಜಮೀನು ಎಲ್ಲಿ ಬೇಕು ಹೇಳಿ, ನಾನು ಕೊಡ್ತೀನಿ, ನೀವು ಚರ್ಚ್ ಕಟ್ಟ್ರಿ ನಮ್ಮೂರಲ್ಲಿ ಅಂತ ಹೇಳಿದ್ರು. ಆಮೇಲೆ ಅವರು ಸ್ವಲ್ಪ ಜಮೀನು ಕೊಟ್ಟರು. ಕಟ್ಟೋಕ್ಕೂ ಅವರೇ ಸಹಾಯ ಮಾಡಿದರು. ಒಂದು ಚರ್ಚನ್ನು ಕಟ್ತಾ ಇರುವಾಗ ಅವರೆಲ್ಲ ಆತನನ್ನು ಕರೆದ್ರಂತೆ. ಏನಪ್ಪ ನೀವು ಮಾಡ್ತಾ ಇರೋದು?
ನಮ್ಮೂರಲ್ಲಿ ನೀನು ಚರ್ಚ್ ಕಟ್ತಾ ಇದೀಯಾ, ಅದೇನು ಕಟ್ತೀಯ ನೀನು? ಎಲ್ಲ ಊರವರೆಲ್ಲ ಸೇರಿ ಪಂಚಾಯತ್ ಮಾಡಿದ್ರಂತೆ. ಪಂಚಾಯತ್ ಮಾಡಿ ಈ ಅಪ್ಪನ ತುಂಬ ಬೈತಾ ಇದ್ರಂತೆ. ಬೈತಾ ಇರುವಾಗ ಎಲ್ಲರೂ ಬೈತಾ ಇದ್ರು, ಇವರು ಸೈಲೆಂಟಾಗಿದ್ರಂತೆ. ಆಯಿತು, ನೀವೆಲ್ಲ ಬೈದ್ರಾ? ಆಯಿತಾ, ಸರಿ, ನಾನು ಇವಾಗ ಮಾತಾಡ್ತೀನಿ. ನೀವೆಲ್ಲ ಮಾತಾಡಿದಿರಲ್ಲ, ಇವಾಗ ನಾನು ಮಾತಾಡ್ತೀನಿ, ದಯವಿಟ್ಟು ನೀವು ಕೇಳಿ ಅಂತ ಹೇಳಿದ್ರಂತೆ. ಅವರು ಹೇಳಿದ್ರಂತೆ, ಸಮುದ್ರದಲ್ಲಿ ನಾನು ಮುಳುಗಿ ಹೋಗ್ತಾ ಇದ್ದೆ, ನೀರಲ್ಲಿ ಮುಳುಗಿ ಹೋಗ್ತಾ ಇದ್ದೆ. ನಾನು ಮುಳುಗಿ ಹೋಗ್ತಾ ಇರುವಾಗ ಸಡನ್ನಾಗಿ ಒಂದು ಧೋನಿ ಬಂತು, ఒక పడవ వచ్చింది, ఒక ಬೋಟು ಧೋನಿ ಬಂತು. ಆ ಧೋನಿ ಬಂದು ಅವರು ನನ್ನನ್ನು ಆ ಧೋನಿ ಒಳಗೆ ಕರ್ಕೊಂಡ್ರು. ನಾನು ಧೋನಿ ಹತ್ತಿದ್ದೀನಿ, ಇವಾಗ ನನಗೆ ಭಯ ಇಲ್ಲ, ನಾನಿನ್ನು ಸಾಯಲ್ಲ, ನೀರಲ್ಲಿ ನಾನಿನ್ನು ಸಾಯಲ್ಲ, ನಾನು ಸೇಫ್ ಆಗಿದ್ದೀನಿ, ನನ್ನನ್ನು ಇವರು ರಕ್ಷಿಸಿದ್ದಾರೆ, ನಾನು ರಕ್ಷಣೆ ಹೊಂದಿದ್ದೀನಿ. ನೀವು ನೀರಲ್ಲಿ ಈಜಾಡ್ತಾ ಇದ್ದೀರಾ, ನೀವು ಮುಳುಗೋಗ್ತಾ ಇದ್ದೀರಾ, ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ ಅಂತ ಹೇಳಿದ್ರಂತೆ. ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ, ಈ ದೋಣಿ ಒಳಗೆ ಬಂದರೆ ನಿಮಗೆ ರಕ್ಷಣೆ ಆಗುತ್ತೆ, ಇಲ್ಲಾಂದರೆ ನೀವು ನೀರಲ್ಲಿ ಮುಳುಗೋಗ್ತೀರಂತ ಯಪ್ಪ ಹೇಳಿದ್ರಂತೆ. ಯಪ್ಪ ಓದೇ ಇಲ್ಲಂತೆ. ಅವರೆಲ್ಲ ಯೋಚನೆ ಮಾಡಿದರು, ಇವ್ರಿಗೆ ಯಾವ ಈ ಬುದ್ಧಿ ಜ್ಞಾನ ಎಲ್ಲಿಂದ ಬಂತು ಇವ್ರಿಗೆ ಬುದ್ಧಿನೇ ಇಲ್ಲಲ್ಲ, ಮಾತಾಡೋಕ್ಕೆ ಗೊತ್ತಿಲ್ಲ. ಯಾರು ಕೊಟ್ಟಿದ್ದು ಈ ಅಪ್ಪನಿಗೆ ಇಷ್ಟೊಂದು ಬುದ್ಧಿ ತಿಳುವಳಿಕೆ ಮಾತುಗಳು? ಕ್ರಿಸ್ತನಲ್ಲಿ ಪ್ರೀತಿಯಲ್ಲಿ ಸೋದರ ಆಯಪ್ಪ ಹೇಳಿದ್ದ ಮಾತು. ಅವರ ಹೆಸರು ರವಿ ಅಂತ. ಅವರು ಒಂದು ಚರ್ಚನ್ನು ಕಟ್ಟಿ ಅವರ ಊರಲ್ಲಿ ಇವಾಗ ಸೇವೆ ನಡೀತಾ ಇದೆ. ಅವರ ಊರಲ್ಲಿ ರಕ್ಷಣೆ ಹೊಂದಿದ್ದೀನಿ ನಾನು. ನೀವು ಧೋನಿ ಒಳಗೆ ಬಂದರೆ ರಕ್ಷಣೆ ಆಗುತ್ತೆ ನಿಮಗೆ, ಇಲ್ಲಂದರೆ ಮುಳುಗಿ ಹೋಗ್ತೀರಾ. ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ. ನಿಮ್ಮನ್ನು ನೀವು ಕಾಪಾಡಿಕೊಳ್ಳುವುದಕ್ಕಾಗಲ್ಲ. ಧೋನಿ ಬಂತು, ಧೋನಿ ಹತ್ಕೊಳ್ಳಿ. ಧೋನಿ ಬಂತು, ನಾನು ಹತ್ಕೊಂಡಿದ್ದೀನಿ. ಅದೇ ಯೇಸು ಕ್ರಿಸ್ತನ ನಾಮಕ್ಕೆ ಒಂದು ಅರ್ಥ. ಕ್ರಿಸ್ತನು ಎಂದರೆ ರಕ್ಷಕನು, ಅರ್ಥ ಆಯ್ತಲ್ಲ? ರಕ್ಷಕನು, ಅಭಿಷಕ್ತನು, ಆತನು ರಕ್ಷಣೆ ಕೊಡುವಂಥ ದೇವರು. ಅದಕ್ಕೆ ಪೇತ್ರನು, ಸೀಮೋನ್ ಪೇತ್ರನು ಹೇಳಿದ್ದಾನೆ, ನೀವು ಬರಬೇಕಾಗಿರುವ ಕ್ರಿಸ್ತನು, ಬರಬೇಕಾಗಿರೋ ಜೀವ ಸ್ವರೂಪನಾದ ದೇವರ ಕುಮಾರನು, ದೇವರ ಕುಮಾರನು, ಜೀವ ಸ್ವರೂಪನಾದ ದೇವರ ಯೇಸು ಕ್ರಿಸ್ತನು ಯಾರು? ಎಲ್ಲರೂ ಹೇಳಿ, ದೇವ ಸ್ವರೂಪನಾದ ದೇವಕುಮಾರನು, ದೇವ ಸ್ವರೂಪನಾದ ದೇವಕುಮಾರನು. ಯೇಸು ಕ್ರಿಸ್ತನ ಬಂದು ದೇವಕುಮಾರನು. ಹಲ್ಲೆಲೂಯಾ. ದೇವರ ಸ್ವರೂಪ ಆತನಲ್ಲಿ ನಾವು ನೋಡಬಹುದು. ಆತನ ದೇವರ ಸ್ವರೂಪ. ನೀವು ಆತನ ಸಜೀವವುಳ್ಳ ದೇವರ ಕುಮಾರನು ಯೇಸು ಕ್ರಿಸ್ತನು. ಆ ಎಂಬುವ ಆ ಮಾತೆ ಒಂದು ಕಲ್ಲು. ಹಲ್ಲೆಲೂಯಾ. ನೀವು ಹೇಳಿದ್ರಲ್ಲ, ನೀವು ಹೇಳಿದ ಒಂದು ಮಾತು ಅದೊಂದು ಕಲ್ಲು, ಅದೇ ವಿಶ್ವಾಸ. ಆ ವಿಶ್ವಾಸನೇ ಒಂದು ಕಲ್ಲು. ಇವಾಗ ನೀವು ಚರ್ಚ್ ಕಟ್ಟೋದ್ರಲ್ಲಿ ಎಷ್ಟು ಕಲ್ಲಿದೆ? ಅಲ್ಲಿ ಕಲ್ಲಿಲ್ಲದೆ ಕಟ್ಟಿದ್ದೀರಾ? 3000 ಕಲ್ಲಾಗಿದೆ ಅಂತೆ. 3000 ಕಲ್ಲು. ಆ ಕಲ್ಲೇ ಆ ವಿಶ್ವಾಸ. ಅರ್ಥ ಆಯ್ತಲ್ಲ? ಒಂದು ವೇಳೆ ನೀವು ಚರ್ಚನ್ನು ಕಟ್ಟುವಾಗ ನಾವು ಅನೇಕ ಕಲ್ಲುಗಳನ್ನು ನೋಡಿದ್ದೀವಿ. ಆ ಚರ್ಚಲ್ಲಿ ನೀವು ಒಬ್ಬೊಬ್ಬರು ಒಂದೊಂದು ಕಲ್ಲಾಗಿದ್ದೀರಾ. ಹಲ್ಲೆಲೂಯಾ. ನೀವು ಒಬ್ಬೊಬ್ಬರು ಒಂದೊಂದು ಕಲ್ಲಾಗಿದ್ದೀರಾ. ಆ ಕಲ್ಲು ಯಾವುದಂದ್ರೆ ಯೇಸು ಕ್ರಿಸ್ತನು ಆತ್ಮ ಸ್ವರೂಪನಾದ ದೇವರ ಕುಮಾರನು ಎಂಬುವ ಆ ಶಬ್ದ, ಆ ವಿಶ್ವಾಸ ನಿಮ್ಮ ಬಾಯಿಯಿಂದ ಬಂತಂದ್ರೆ ನೀನೊಂದು ಕಲ್ಲು, ನೀನೊಂದು ಕಲ್ಲಾಗಿ ಸಭೆಯಲ್ಲಿ ಇರ್ತೀಯ. ಯೇಸು ಸ್ವಾಮಿ ಹೇಳಿದ್ದಾರೆ, ಪೇತ್ರನೇ, ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಸಭೆಯನ್ನು ಯಾಕೆ ಕಟ್ಟಿದ್ದು ಯೇಸು ಸ್ವಾಮಿ? ಸಭೆಯನ್ನು ಯಾಕೆ ಸ್ಥಾಪಿಸಿದ್ದು? ಅರ್ಥ ಆಯ್ತಲ್ಲ? ಒಂದು ಆಯನ ಉದ್ದೇಶ ಇದೆ. ಆತನಿಗೆ ಒಂದು ಉದ್ದೇಶ ಇದೆ. ಸಭೆಯನ್ನು ಯಾಕೆ ಆತನು ಸ್ಥಾಪಿಸಿದ್ದು? ನಿನ್ನನ್ನು ಅಂದರೆ ಒಂದು ಮಾತಲ್ಲಿ ಹೇಳಬೇಕಾದ್ರೆ, ನಿನ್ನನ್ನು ಯಾಕೆ ಯೇಸು ಸ್ವಾಮಿ ರಕ್ಷಿಸಿದ್ದು? ನಿಮಗೆ ಯಾಕೆ ರಕ್ಷಣೆ ಕೊಟ್ಟರು ಯೇಸು ಸ್ವಾಮಿ? ಒಂದು ಉದ್ದೇಶ ಇದೆ. ಪಾಸ್ಟರ್ ಅವರು ಹೇಳಿದ್ರಲ್ಲ, ಯೂತ್ ಮೀಟಿಂಗ್ ನಡೆಯುತ್ತದೆ, ಸ್ತ್ರೀಯರ ಯೂತ್ ಕ್ರಿಸ್ಮಸ್ ನಡೆಯುತ್ತೆ, ಸ್ತ್ರೀಯರ ಕ್ರಿಸ್ಮಸ್ ನಡೆಯುತ್ತೆ ಅಂದ್ರೆ ಅವ್ರು ಹೇಳುವಾಗ ಇನ್ನೊಂದು ಮಾತು ಹೇಳಿದ್ರೆ, ಅದೇನಂತ? ಒಬ್ಬ ಯವನಸ್ಥನ ಏನು ಮಾಡಬೇಕು? ಇನ್ನೊಬ್ಬ ಯವನಸ್ಥನ ಕರ್ಕೊಂಡು ಬರಬೇಕು. ಅದೇ ಸಭೆಗೆ ದೇವರು ಕೊಟ್ಟಿರುವಂಥ ಪ್ರಧಾನ ಉಳ್ಳ ಜವಾಬ್ದಾರಿ. ನೀನು ರಕ್ಷಣೆ ಹೊಂದಿದೀಯ ಅಂದ್ರೆ ನಿನಗೊಂದು ದೇವರ ಚಿತ್ತ ಇದೆ ನಿನ್ನ ಮೇಲೆ. ಅದೇನಂದ್ರೆ ನೀನು ಇನ್ನೊಬ್ಬರನ್ನ ರಕ್ಷಣೆ ಒಳಗೆ ನಡೆಸಬೇಕು. ನಿನಗೆ ತಲೆನೋವು ಹೋಯಿತು, ಅದು ಇನ್ನೊಬ್ಬರಿಗೆ ಹೇಳಿ.
ಚರ್ಚಲ್ಲಿ ಹೇಳೋದು ಮಾತ್ರ ಅಲ್ಲ, ನೀನು ಊರಲ್ಲಿ ಎಲ್ಲರಿಗೂ ಹೇಳಿ, ನನಗೆ ತಲೆನೋವಿತ್ತು, ತಲೆನೋವು ದೇವ ತೆಗೆದುಬಿಟ್ರು, ಹೊಟ್ಟೆ ನೋವಿತ್ತು, ತಡ್ಕೊಳ್ಳಕ್ಕೆ ಆಗಲೇ ಇಲ್ಲ, ಎದೆ ನೋವಿತ್ತು, ನನಗೆ ತಡ್ಕೊಳ್ಳಕ್ಕೆ ಆಗಲೇ ಇಲ್ಲ, ಯೇಸು ಸ್ವಾಮಿ ನನ್ನನ್ನು ವಾಸಿ ಮಾಡಿದ್ರು. ಇದೇ ನೀವೆಲ್ಲರೂ ಯಾರು ನೀವು ಸಾಕ್ಷಿ ಹೇಳಿದ್ರು ಪರವಾಗಿಲ್ಲ, ಬೇರೆಯವರು ಹೇಳಿದ್ರಲ್ಲ ನಮ್ಮ ಸ್ವಾಮಿ ವಾಸಿ ಮಾಡಿದ್ರು, ಅದನ್ನು ಹೇಳಿ ಹೋಗಿ ನೀವೆಲ್ಲ. ಅರ್ಥ ಆಯ್ತಲ್ಲ? ನೀವೆಲ್ಲರೂ ಹೋಗಿ ಬೇರೆಯವರಿಗೆ ಈ ಸಾಕ್ಷಿಗಳನ್ನು ಮತ್ತು ಇಲ್ಲಿ ನೀವು ಪ್ರಸಂಗ ಯಾವ ಪ್ರಸಂಗವನ್ನು ಕೇಳಿತಿರೋ ಆ ಪ್ರಸಂಗವನ್ನು ಇತರರಿಗೆ ಹೇಳಿ ಹೋಗಿ. ಅರ್ಥ ಆಯ್ತಲ್ಲ? ನಿಮಗೇನು ಅರ್ಥ ಆಯ್ತು ಅದನ್ನು ಹೇಳಿ. ಅದಕ್ಕೆ ನಿನ್ನನ್ನು ದೇವರು ರಕ್ಷಣೆ ಮಾಡಿದ್ದು, ಅದಕ್ಕೆ ಸಭೆಯನ್ನ ದೇವರು ಸ್ಥಾಪಿಸಿದ್ದು. ಆದ್ರೆ ಸಭೆ ಅದನ್ನು ಮಾಡ್ತಾ ಇಲ್ಲ, ನಾವು ಮಾಡ್ತಾ ಇಲ್ಲ ಕೆಲಸ, ನೀವು ಮಾಡ್ತಾ ಇಲ್ಲ. ಅರ್ಥ ಆಯ್ತಲ್ಲ? ನಾವು ಅನೇಕ ಪರ್ಯಾಯಗಳು ಭಾನುವಾರ ಚರ್ಚಿಗೆ ಬರ್ತೀವಿ, ಮತ್ತೆ ಭಾನುವಾರ ಚರ್ಚಿಗೆ ಬರ್ತೀವಿ, ಮತ್ತೆ ಈ ವಾರದಲ್ಲಿ ನಾವು ದೇವರಿಗೋಸ್ಕರ ಅಂತ ಯಾವ ಕೆಲಸನೂ ಮಾಡುವುದಿಲ್ಲ. ನಾವು ರಕ್ಷಣೆ ಹೊಂದಿದ್ದೀವಿ, ನನಗೆ ಸಮಾಧಾನ ಇದೆ, ನನಗೆ ಸಂತೋಷ ಇದೆ. ಅರ್ಥ ಆಯ್ತು? ನನಗೆ ನೆಮ್ಮದಿ ಇದೆ. ಯೇಸು ಸ್ವಾಮಿ ನೆಮ್ಮದಿ ಕೊಟ್ಟಿದ್ದಾರೆ, ಆರೋಗ್ಯ ಕೊಟ್ಟಿದ್ದಾರೆ, ನಾನು ಚೆನ್ನಾಗಿದ್ರೆ ಸಾಕು ಎನ್ನುವುದಲ್ಲ ಕ್ರೈಸ್ತವ ಸಭೆ ಎಂದ್ರೆ ಏನಂದ್ರೆ ಇನ್ನೊಬ್ಬರು ಚೆನ್ನಾಗಿ ಇರಬೇಕು, ಇನ್ನೊಬ್ಬರು ಸಂತೋಷವಾಗಿರಬೇಕು, ಇನ್ನೊಬ್ಬರು ಆರೋಗ್ಯವಾಗಿರಬೇಕು, ಇನ್ನೊಬ್ಬರು ಸಮಾಧಾನದಿಂದ ಇರಬೇಕು. ನಾನು ಮಾತ್ರ ಅಲ್ಲ, ಎಲ್ಲರೂ ಈ ಲೋಕದಲ್ಲಿ ಪ್ರತಿಯೊಬ್ಬರು ಸಮಾಧಾನದಿಂದ ಇರಬೇಕು ಎನ್ನುವುದು ದೇವರ ಮಕ್ಕಳಿಗೆ ಇರಬೇಕಾದ ಒಂದು ಆಸೆ ಎಂದು ನಾನು ನಿಮಗೆ ಎಚ್ಚರಿಕೆ ಮಾಡ್ತಾ ಇದ್ದೇನೆ. ಅದು ಈ ದಿನಗಳಲ್ಲಿ ಕ್ರೈಸ್ತವ ವಿಶ್ವಾಸಿಗಳಲ್ಲಿ ಇಲ್ಲ, ಅನೇಕರಲ್ಲಿ ಇಲ್ಲ. ಇದು ನಿಮ್ಮ ಸಭೆಯಲ್ಲಿ ಇದೆ. ಅದಕ್ಕೆ ನಾನು ಅವಾಗಲೇ ಹೇಳಿದ್ದೀನಿ, ನಿಮಗೊಂದು ಜವಾಬ್ದಾರಿ ಇದೆ, ನಿಮಗೊಂದು ಭಾರ ಇದೆ. ಅರ್ಥ ಆಯ್ತಲ್ಲ? ನೀವು ಇನ್ನೊಬ್ಬರನ್ನ ರಕ್ಷಣೆ ಒಳಗೆ ನಡೆಸಬೇಕೆಂಬುವ ಆ ಜವಾಬ್ದಾರಿಯನ್ನು ನಿಮ್ಮ ಪಾಸ್ಟರ್ ಯಾವಾಗಲೂ ನಿಮ್ಮ ಮೇಲೆ ಇಂಪ್ರೆಸ್ ಮಾಡ್ತಾ ಇದ್ದಾರೆ. ನನಗೆ ಗೊತ್ತು, ಯಾವಾಗಲೂ ಹೇಳ್ತಾನೆ ಇರ್ತಾರೆ. ಈ ಪುಲ್ಪಿಟ್ಟಿಂದ ಯಾವಾಗಲೂ ಈ ಸ್ವಾರ್ಥೆಯ ಭಾರ, ಈ ಸ್ವಾರ್ಥೆಯ ಜವಾಬ್ದಾರಿ ನಿಮಗೆ ದೇವರು ಸೇವಕನ ಮುಖಾಂತರ ದಯಪಾಲಿಸ್ತಾ ಇದ್ದಾರೆ ಎಂದು ನಾನು ಖಂಡಿತ ನಂಬ್ತಾ ಇದ್ದೀನಿ. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪ್ರಸಂಗಗಳು, ನಿಮ್ಮ ಸರ್ವಿಸ್ ಅನ್ನು ನಾವು ನೋಡುವಾಗಲೂ ಅದು ನನಗೆ ಅರ್ಥ ಆಗ್ತಾ ಇದೆ. ನನಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ವ್ಯಾಪ್ತಿ ಸಭೆಗಳ ಸమైಕ್ಯದಲ್ಲಿ ಎಲ್ಲರಿಗೆ ಮಾಸ್ತಿ ಸಭೆ ಅಂದ್ರೆ ಎಲ್ಲರಿಗೆ ಅರ್ಥ ಆಗ್ತಾ ಇದೆ. ಆದ್ದರಿಂದ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ, ದೇವರು ಈ ಸಭೆಯನ್ನ ಸ್ಥಾಪಿಸಿದ್ದು ಅದಕ್ಕೆ, ದೇವರು ನಿನ್ನನ್ನು ರಕ್ಷಿಸಿದ್ದು ಅದಕ್ಕೆ, ಸೈಲೆಂಟ್ ಆಗಿ ಇರುವುದಕ್ಕಲ್ಲ. ಅರ್ಥ ಆಯ್ತಲ್ಲ ಸರ್? ಮತ್ತೇನು ಬರೆದ ಸುವಾರ್ತೆ 8ನೇ ಅಧ್ಯಾಯ 23ನೇ ವಚನವನ್ನು ಓದಿಕೊಳ್ಳೋಣ. ಮತ್ತೇನು ಬರೆದ ಸುವಾರ್ತೆ, ಒಂದು ನಿಮಿಷ, ಎಲ್ಲರೂ ತೆಗೆದ್ರ? ಮತ್ತೇನು ಬರೆದ ಸುವಾರ್ತೆ 8ನೇ ಅಧ್ಯಾಯ, ಎಲ್ಲರೂ ತೆಗೀರಿ. ಕೆಲವರಿಗೆ ಮತ್ತೇನು ಎಲ್ಲಿದೆಯೋ ಗೊತ್ತಿಲ್ಲ, ಅವ್ರಿಗೆ ತೆಗೆದ್ರ? ಓದಿ ಇವಾಗ. ಆತನು ದೋಣಿಯನ್ನು ಹತ್ತಿದಾಗ ಆತನ ಶಿಷ್ಯರು ಆತನ ಹಿಂದೆ ಹೋದರು. ಅವರು ಹೋಗುತ್ತಿರುವಾಗ ಸಮುದ್ರವು ಅಲ್ಲಕಲ್ಲೋಲವಾಗಿ ದೋಣಿಯು ತೆರೆಗಳಿಂದ ಮುಚ್ಚಿ ಹೋಯಿತು. ಅಲೆಗಳು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಅನೇಕರಿಗೆ ನಮಗೆ ನಮ್ಮ ಜೀವನನೇ ಸಮುದ್ರದಲ್ಲಿ ಒಂದು ಪ್ರಯಾಣ ಇದ್ದಂಗೆ. ಎಷ್ಟು ಜನ ನಂಬುತ್ತಾ ಇದ್ದೀರಾ? ನಮ್ಮ ಜೀವನ ಸಮುದ್ರದಲ್ಲಿ ಒಂದು ಪ್ರಯಾಣ ಇದ್ದಂಗೆ. ನಮ್ಮ ಜೀವನ ಒಂದೊಂದು ಸಾರಿ ಅಲ್ಲಾಡುತ್ತಾ ಇರುತ್ತೆ, ಕಷ್ಟಗಳಿಂದ, ಕಣ್ಣೀರು, ವೇದನೆ, ಬಾಧೆಗಳಿಂದ ಒಂದೊಂದು ಸಾರಿ ಅಲ್ಲಾಡುತ್ತೆ ನಮ್ಮ ಜೀವನ ಅಲ್ಲ? ನಮ್ಮ ಕುಟುಂಬ ಒಂದು ಸಮುದ್ರದಲ್ಲಿ ಒಂದು ಪ್ರಯಾಣ ಮಾಡುವ ಒಂದು ದೋಣಿ ಹಾಗೆ ನಮ್ಮ ಕುಟುಂಬ. ನಮ್ಮ ಕುಟುಂಬದಲ್ಲಿ ನಾವು ಎದುರುಕೊಳ್ಳುವಂತ ಕಷ್ಟಗಳು, ವ್ಯಾಧಿಗಳು, ಬಾಧೆಗಳಲ್ಲಿ ನಾವು ನೋಡುವಾಗ ನಮ್ಮ ದೋಣಿ ಅಲ್ಲಾಡ್ತಾ ಇರುತ್ತೆ. ಹೌದಾ ಅಲ್ವಾ? ಎಷ್ಟು ಜನ ನಮ್ಮ ಜೀವನದಲ್ಲಿ ನೆಮ್ಮದಿ ಇಲ್ಲ, ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು, ನಾವು ಮುಳುಗಿ ಹೋಗೋ ತರ ಇದ್ದೀವಿ. ಅಲೆಗಳು ತುಂಬಾನೇ ನಮ್ಮ ಮೇಲೆ ಹೊಡೆಯುತ್ತಾ ಇದೆ. అలలు మా కుటుంబం అనే ఒక పడవను అలలు ముంచెత్తుతున్నాయి. నా జీవితాన్ని అలలు ముంచెత్తుతున్నాయి. నేను మునిగిపోతూ ఉన్నాను నీళ్ళల్లో, అలలలో. అలలు వచ్చి నన్ను ముంచేస్తున్నాయి అనే వాళ్ళు ఎంతమంది ఉన్నాం ఈరోజు ఇక్కడ? దేవునికి స్తోత్రములు. మన జీవితమే ఒక సముద్రములో ఒక ప్రయాణం లాంటిది. ఒక ధోని ప్రయాణం చేస్తుంది కదా, ఆ విధమైంది మన జీవితము. ఆ ధోని ప్రయాణంలో
కొన్నిసార్లు నెమ్మదిగా పోతా ఉంటుంది ధోని, కొన్నిసార్లు అల్లాడుతూ ఉంటుంది, కొన్నిసార్లు అలలు వస్తూ ఉంటాయి, పైన నుంచి అలలు వచ్చి మనల్ని ముంచి వేస్తూ ఉంటాయి. ఆ పరిస్థితిని మనం ఇక్కడ యేసు ప్రభు తన శిష్యుల జీవితంలో కూడా మనం ఇక్కడ చూస్తూ ఉన్నాం. దేవుని వాక్యంలో చదువు మాట్లాడి. ಆದರೆ ಆತನು ನಿದ್ರೆ ಹತ್ತಿ ಮಲಗಿದ್ದನು. ಯಾರು ನಿದ್ರೆ ಹತ್ತಿ ಮಲಗಿದ್ದು? ನಿಮಗೆ ನಿಮ್ಮ ಜೀವನ ಎಂಬುವ ದೋಣಿ, ನಿಮ್ಮ ಜೀವನ ಎಂಬುವ ದೋಣಿ ಈ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಅಲೆಗಳಲ್ಲಿ అటు ఇటు కొట్టుకుంటూ ఉంటే కష్టాలలో నీకు నిద్ర వస్తుందా? ನಮ್ಮ ಕುಟುಂಬ ಸಮಸ್ಯೆಗಳು, ನಮ್ಮ ವ್ಯಕ್ತಿಗತ ಸಮಸ್ಯೆಗಳಿಂದ ನನಗೆ ನಿದ್ರೆನೇ ಬರ್ತಾ ಇಲ್ಲ ಅಂತ ಹೇಳೋರು ಎಷ್ಟು ಜನ ಈ ಲೋಕದಲ್ಲಿ? ನಮ್ಮಲ್ಲಿ ಎಷ್ಟು ಜನ ಇದ್ದೀರಾ? ಈ ಸಭೆಯಲ್ಲಿ ಎಷ್ಟು ಜನ ಇದ್ದೀರಾ? ನಿದ್ರೆನೇ ಬರ್ತಾ ಇಲ್ಲ ನನಗೆ, ಅಯ್ಯೋ ದೊಡ್ಡ ಸಮಸ್ಯೆ, ಇದು ತುಂಬಾ ಭಾರವುಳ್ಳ ಸಮಸ್ಯೆ, ಈ ಸಮಸ್ಯೆಯಿಂದ ನಾನು ಮುಳುಗಿ ಹೋಗ್ತಾ ಇದ್ದೀನಿ, ನನಗೆ ನಿದ್ರೆನೇ ಬರ್ತಾ ಇಲ್ಲ, ಕಣ್ಣು ಮುಚ್ಚಿದ್ರು ನಿದ್ರೆ ಬರ್ತಾ ಇಲ್ಲ, ಏನು ಮಾಡಿದ್ರು నిద్రే ಬರ್తా ಇಲ್ಲ. ಆದರೆ ఇక్కడ ధోనిలో ప్రయాణం చేస్తున్నారు యేసు ప్రభు శిష్యులు. ఆ సముద్రంలో తుఫాన్ వచ్చింది, అలలు వచ్చినాయి, ముంచేస్తుంది. ఎవరు నిద్రపోతున్నారు? యేసు స్వామి. చింత లేనోడికి సంతలో కూడా నిద్ర వస్తుందంట, అవునా కాదా? చింత లేనోడికి. మీ కుటుంబంలో ఎన్నో సమస్యలు, ఎన్నో ఇబ్బందులు, ఒకరికి కేరే లేదు, పట్టించుకోరు. నీకేమో చింత, నీకేమో దిగులు, అయితే ఇంకొకరికి మీ కుటుంబంలో ఒకరు నీ హస్బెండే ఉండొచ్చు, లేకపోతే మీ వైఫే ఉండొచ్చు, మీ పిల్లలే ఉండొచ్చు, వాళ్ళు ఏంటి కేరే, వాళ్ళు పట్టించుకోనంటానే ఉన్నారు. అంతా నా మీదే ఉందా భారము, నేనే మోస్తా ఉన్నా ఈ భారం అంతా. వాళ్ళకేమో చింతే లేదు, వాళ్ళకి దిగులే లేదు. పిల్లలకి ఫీజు ఎట్లా కట్టాలా వాళ్ళకి దిగులు లేదు, ఇంటికి రెంట్ ఎట్లా కట్టాలా, కరెంటు బిల్ ఎట్లా కట్టాలా, ఈ బిల్స్ అంతా ఈఎంఐస్ ఎట్లా కట్టాలా, ఎంత భారం నా మీదనే ఉంది. కొంతమంది ఫ్యామిలీలో ఎంత కేరే చేయరు, వాళ్ళు బాగా ప్యాంట్ షర్ట్ వేసుకొని, ఇన్షర్ట్ చేసుకొని, సెంట్ కొంచెం కొట్టుకొని బయటికి, అవునా కదా? మళ్ళీ సెంట్ లేకుండా ఉండలేదు, సెంటు ఉంటేనే ఉండాలి. సెంట్ కొట్టుకొని పోతూ ఉంటారు, ఏం ప్రాబ్లమ్స్ లేదని. ప్రాబ్లమ్స్ అంతా భరించేది ఎవరు? నువ్వు ఫ్యామిలీ ప్రాబ్లమ్స్ అన్ని భరిస్తూ ఉన్నావు, సెంటు కొట్టుకొని పోయేవాళ్ళు పోతారు. యేసు స్వామి కూడా ఆ రీతి అక్కడ అలలు వస్తూ ఉన్నాయి, పడవ అల్లాడుతూ ఉంది, సముద్రంలో పడవ మునిగిపోయేటట్టు ఉంది. యేసు ప్రభువుకి మాత్రం చాలా ఏమొచ్చింది? నిద్ర వచ్చిందండి. యేసు స్వామికి నిద్ర ఎప్పుడు వస్తుంది మనకి చెప్పండి? సామాన్యంగా నిద్ర ಯಾವಾಗ ಬರುತ್ತೆ? అలిసిపోయినప్పుడు కదా, టయర్డ్ అయిపోయినప్పుడు. ఉదయాన్నే నుంచి నువ్వు 5-8 గంటల సేపు కంపెనీలో నిలబడి, గార్మెంట్స్ కంపెనీలో కానీ అది ఎక్కడన్నా కానీ నిలబడి నువ్వు 8 గంటల సేపు పని చేస్తే నీకేమొస్తుంది? ఇంటికి పోయి స్నానం చేసిన వెంటనే నీకు నిద్ర వస్తుంది. ఆ నిద్రలో లేచి ಊಟ ಮಾಡಿ ಅಂದರೆ ನೀವು ಹೇಳೋದೇ ಇಲ್ಲ, నిద్ర వస్తాం. టయర్డ్ అయిపోతే నిద్ర వస్తుంది, టయర్డ్ అయిపోతే నిద్ర వస్తుంది. యేసుస్వామికి టయర్డ్ అయిందా? యేసుస్వామికి టయర్డ్ అయినారా? టయర్డ్ అవుతుందా యేసుస్వామికి? మీరు చదివిన కీర్తన బాగానే పోదాం. రెండవ కీర్తనకి అక్కడ యేసుస్వామికి కొన్ని లక్షణాలు చూస్తాము. 2వ కీర్తనే నేను చెప్తాను, కొంచెం వెయిట్ చేయి. రెండవ కీర్తన 4వ వచనం. ಪರಲೋಕದಲ್ಲಿ ಆಸೀನರೂಢನಾಗಿರುವ ಆತನು ಅದಕ್ಕೆ ನಗುವನು, కర్తను అవరను పరిహాస్యం ఏం చేస్తున్నాడు? మన దేవుడు పరలోకంలో ఆసీనుడై ఉండి ఆయన ఏం చేస్తున్నాడంట? నగుతా ఇదంతే. ಎಲ್ಲರೂ ನಗರಿ ಒಂದ್ಸಾರಿ ನೀವೆಲ್ಲರೂ ಚೆನ್ನಾಗಿ చాలా చక్కగా నవ్వుతున్నారు అందరూ. కొంతమంది పండ్లు కానొస్తాయి, కొంతమంది స్మైల్ చేస్తున్నారు. పెదాలు తీయకుండా పండ్లు కాని రాకుండా కొంతమంది నవ్వుతున్నారు, కొంతమంది పండ్లు కానొచ్చేటట్టు నవ్వుతున్నారు. పక్కన నవ్వండి అందరూ ఒకసారి. మన దేవుడు ఆకాశం సింహాసనం మీద కూర్చొని ఆసీనుడై ఉండి ఆయన ఏం చేస్తున్నాడంటే అక్కడి నుంచి నవ్వుతూ ఉన్నాడంట. మన దేవుడు నవ్వుతాడా?
మన దేవుడు నవ్వుతాడు. అంటే నవ్వేది ఎప్పుడు చెప్పండి? ఇమోషన్స్ ఉన్నప్పుడు, ఇమోషన్స్ ఆవేశం ఉన్నప్పుడు. అర్థమైంది కదా? అనసూయకే ఇరಬೇಕು, ఆవేశం ఉండాలా. ఆవేశం మన దేవునికి ఉంది. హల్లెలూయా. మన దేవుడు ఆకాశంలో ఆసీనుడై ఉండి అక్కడి నుంచి నవ్వుతున్నాడు అంట. అర్థమైంది కదా? యేసు కన్నీళ్ళు విడిచాడా? ఎక్కడ విడిచాడు? ఎక్కడ ఏడ్చాడు యేసు ప్రభు? యేసు ప్రభు ఏడ్చాడా? ఎక్కడ ఏడ్చాడు? లాజరు చనిపోయినప్పుడు యేసు ప్రభు ఏం చేశాడు? కన్నీళ్ళు విడిచినట్లు మనం చూస్తుంటున్నాం. బైబిల్ వాక్యం ఎక్కడుంది అది? చదవండి ఒకసారి. యేసు కన్నీరు బిడ్డ. అందరు చెప్పండి, యేసు కన్నీరు బిట్టను. యేసు కన్నీరు బిట్టను. ఆయన నవ్వేది మాత్రమే కాదు, కొన్నిసార్లు మనం జస్ట్ ఎక్కువ నవ్వుతూ ఉంటాం. మనము ఎక్కువ నవ్వుతూ ఉంటాం. ఇంకొకరు కష్టపడుతుంటే కూడా నవ్వుతుంటాం ఒక్కసారి. యేసు ప్రభు ఒక లాజరు చనిపోయినాడు, అక్కడికి వెళ్ళి ఆయన భూస్థాపన చేసేసినారు, సమాధి చేసేసినారు. అప్పుడు యేసు ప్రభు అక్కడికి పోయి ఏం చేస్తున్నాడు? కన్నీళ్ళు. అదే బైబిల్లో చాలా చిన్న వచనం, బైబిల్ అనేది ತುಂಬ చిక్క వచన. యేసు కన్నీరు బిట్టను. అందరు చెప్పండి, యేసు కన్నీరు బిట్టను. ఆయన ఆకాశ ఆసీనుడై ఉండి ఆ ఆసీనములో కూర్చొని సింహాసనం మీద నుంచి చూచి ఏం చేస్తున్నాడంట? నవ్వుతూ ఉన్నాడు అన్నది మనం నేర్చుకోవాలి. ఆయన నవ్వుతాడు. ఆయన కన్నీళ్ళు విడిచాడు. ఆయనకు దాహమైందా? ఎక్కడ దాహమైంది ఆయనకి? సిలువ పైన ఆయన సిలువ మోయలేని బరువైన సిలువను నీ కోసం నా కోసం ఆయన సిలువ మోచాడు. చేతులలో మేకులను కొట్టారు, కాళ్ళల్లో మేకులు కొట్టారు, పక్కలో బల్లె పోటుని పొడిచారు, బల్లెంతో పొడిచారు పక్కలో, తలలో ముళ్ళ కిరీటాన్ని పెట్టారు. మనమైతే ఎన్ని గ్లాసులు నీళ్ళు తాగి ఉంటాం? ఎన్ని బాటిల్ నీళ్ళు తాగి ఉంటాం? ఆయన అడిగాడు వాళ్ళని, దాహము వేస్తుంది. దాహం వేస్తుందంటే స్వీట్ లైమ్ సోడా ఇచ్చారు ఆయనకి. ఏ ರಸ ಇಚ್ಚಾರು? ಹುಳಿ ರಸ ಕೊಟ್ಟರು ಯೇಸು ಸ್ವಾಮಿಗೆ ಶಿಲುಬೆ ಮೇಲೆ. ನನಗೆ ದಾಹ ಆಗ್ತಾ ಇದೆ. ఆయనకి దాహం అవుద్దా? ఆయనకి కన్నీళ్ళు వస్తాయా? ఆయన నవ్వుతాడా? ఆయన నిద్రపోతాడా? అలసిపోతాడా? ఆయన అలసిపోయి పడవలో నిద్రపోయాడా లేదా? నిద్రపోయాడు. శిష్యులకి నిద్ర రాలా, వాళ్ళు మేనేజ్ చేస్తూ ఉన్నారు, వాళ్ళు పడవని మేనేజ్ చేస్తూ ఉన్నారు. అర్థమైంది కదా? పడవలో నీళ్ళు వస్తూ ఉంటే నీళ్లు బయటికి వేసి పడవని బ్యాలెన్స్ చేసి పడవ మునిగిపోకుండా చూస్తున్నా. ట్రై చేశారు. నువ్వు కూడా అనేక సార్లు నీ జీవితాన్ని మునిగిపోకుండా కాపాడుతున్నావు. నీ కుటుంబము మునిగిపోకుండా అనేక పర్యాయములు నువ్వు కాపాడుతూ ఉన్నావు. అర్థమైంది కదా? ఒక్కొక్కసారి నీకు భయం వేస్తా మునిగిపోద్దామని. శిష్యులు కూడా ట్రై చేశారు. ఇంక వాళ్ళకు ఉండ కావాలా, ఇంకా మునిగిపోతామని. అప్పుడు యేసు స్వామిని ఏం చేస్తున్నారు? లేపుతున్నారు. 8వ అధ్యాయానికి పోదాం. మత్తయి సువార్త 8వ అధ్యాయానికి 25ನೇ ವಚನ. ಹತ್ತಿರ ಬಂದು ಆತನನ್ನು ಎಬ್ಬಿಸಿ, స్వామి కాపాడు. హల్లెలూయా. స్వామి, నీ జీవితం మునిగిపోతూ ఉంది. నువ్వు చెప్పాల్సినది ఏం మాట? స్వామి నన్నను కాపాడు, స్వామి ನನ್ನ ಕುಟುಂಬವನ್ನು ಕಾಪಾಡು, ಸ್ವಾಮಿ ನನ್ನ ಮಕ್ಕಳನ್ನು ಕಾಪಾಡು, ಸ್ವಾಮಿ ನನ್ನ ಯಜಮಾನರನ್ನು ಕಾಪಾಡು. ಈ ಮಾತು ನಮ್ಮೆಲ್ಲರಲ್ಲಿ ಬರಬೇಕು. ನಮ್ಮ ಜೀವನನೇ ಒಂದು ದೋಣಿ ಆಗಿದೆ. ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇರುವಂಥ ಒಂದು దోణి ఆಗಿದೆ. ఆ దోణి అల్లాడుతూ ఉంది. ఆ దోణి మీద అలలు పడుతూ ఉన్నాయి. కష్టాలు, ఇరుకులు, ఇబ్బందులు అన్నీ పడుతూ ఉన్నాయి. నీకు అర్థం కాల. చివరికి అప్పుడు నువ్వు మేనేజ్ చేస్తావు. నేనే ప్రయత్నం చేసి నేనే కాపాడుకుంటాను నా కుటుంబాన్ని, నా పిల్లల్ని, నా భర్తని, నా భార్యని.
నన్ను నేనే కాపాడుకుంటానని అనుకున్నాను, కానీ నాకుండా అయ్యేటట్టుగా లేదు. యేసయ్య స్వామి నన్ను కాపాడు, స్వామి నన్ను కాపాడు. అప్పుడు యేసయ్య లేచాడు. అప్పుడు ఆయన 26వ వచనం చదువుకున్నా. ಆತನೇ ಅವರಿಗೆ ಅಲ್ಪ ವಿಶ್ವಾಸಿಗಳೇ ಯಾಕೆ ಧೈರ್ಯ ಕೆಡುತ್ತೀರಿ? ఎందుకు భయపడుతున్నావు నీ జీవితాన్ని బట్టి? ఎందుకు నీ కుటుంబాన్ని బట్టి నువ్వు భయపడుతున్నావు? నీ పిల్లలను బట్టి ఎందుకు భయపడుతున్నావు? ಧೈರ್ಯ ಕೆಟ್ಟೋಗಿದೆಯಾ? ಧೈರ್ಯ ಇದೆಯಾ? ನಿನ್ನಲ್ಲಿದ್ದ ಧೈರ್ಯ ಏನಾಯಿತು? అల్ప విశ్వాసిಗಳೇ. విశ్వాసం ఏమైంది? అల్పమైందంట, తగ్గిపోయింది. క్యాండిల్ ఒకటి వెలిగిస్తాం మనము. ఫుల్ క్యాండిల్ వెలిగిస్తే ఒక 1 అవర్ అయిన తర్వాత క్యాండిల్ ఏమవుతుంది? కరిగిపోద్ది. క్యాండిల్ కరిగి కొన్నిసార్లు మట్టానికి వచ్చేస్తుంది. విశ్వాసం కూడా కొన్నిసార్లు మనం ఎదుర్కొనే కష్టాలు, ఇరుకులు, ఇబ్బందులు వీటన్నింటిని బట్టి విశ్వాసం కొన్నిసార్లు వెళ్ళిపోద్ది. మనలో విశ్వాసము ఉండదు. యేసయ్య ఉన్నాడు నాతో, నా జీవితంలో యేసయ్య ఉన్నాడు, నా కుటుంబంలో యేసయ్య ఉన్నాడు, నాకు తోడు యేసయ్య ఉన్నాడు, నేను భయపడను, నేను ధైర్యంగా ఉంటాను అనుకోం మనం. అనేక పర్యాయములు ఆ ధైర్యం పోతుంది, ఆ విశ్వాసం పోతుంది, భయం వచ్చి చొందుకుంటుంది మన హృదయంలో, మన కుటుంబంలో భయముతో ఉంటాం మనము. యేసయ్య ఉన్నాడు కాపాడడానికి. నేను హల్లెలూయా. యేసయ్య నిన్ను కాపాడగలడు. నువ్వు ఆయన పిలవాలా, యేసయ్య నన్ను ಕಾಪಾಡು, యేసయ్య ನನ್ನನ್ನು ಕಾಪಾಡು ಎಂದು ಕೇಳಿದ್ರೆ ಸಾಕು, ನಿನ್ನನ್ನು ಕಾಪಾಡ್ತಾನೆ. ಆದರೆ ಆತನಿಗೆ ಒಂದು ಎಚ್ಚರಿಕೆ ಆದಮೇಲೆ ಯೇಸು ಸ್ವಾಮಿ ಕೇಳ್ತಾರೆ, ನಿಮಗಿಂತ ವಿಶ್ವಾಸ ಏನಾಯಿತು? ಅಲ್ಪ ವಿಶ್ವಾಸಿಗಳೇ, ಯಾಕೆ ధైర్యం ಕೆಟ್ಟಿದ್ದೀರಾ? ధైర్యం ఎందుకు పోగొట్టుకున్నారు? ధైర్యం ఎందుకు చెడిపోయింది? మీలో ఉన్న ధైర్యం చెడిపోయింది. ಕ್ರಿಸ್ತನಲ್ಲಿ ಎప్పుడు ತಿಳಿಸೋದು. ಆದರೆ ಇವತ್ತು ಈ ಲೋಕದಲ್ಲಿ ನಾನು ಇನ್ನೊಂದು ನರೇಷನ್ ಚೇಂಜ್ ಮಾಡ್ತೀನಿ. ಇವಾಗ ನೀವು ಅರ್ಥ ಮಾಡಿಕೊಳ್ಳಬೇಕು. ಒಂದು ದೋಣಿ ಇದೆ. ಆ ದೋಣಿಯಲ್ಲಿ ಯೇಸು ಸ್ವಾಮಿ ನಿದ್ರೆ ಮಾಡ್ತಾ ಇಲ್ಲ. ಆ ದೋಣಿಯಲ್ಲಿ ಯಾರು ನಿದ್ರೆ ಮಾಡ್ತಾ ಇದ್ದಾರೆ? ಶಿಷ್ಯರು ನಿದ್ರೆ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ? ಆ ದೋಣಿಯಲ್ಲಿ ಯಾರು ನಿದ್ರೆ ಮಾಡ್ತಾ ಇದ್ದಾರೆ? ಶಿಷ್ಯರು ನಿದ್ರೆ ಮಾಡ್ತಾ ಇದ್ದಾರೆ. ಒಂದು ಸಾರಿ ನಾವು ಆ ವಾಕ್ಯವನ್ನು ನೋಡಿಕೊಳ್ಳೋಣ. ಮತ್ತೇನು ಬರೆದ ಸುವಾರ್ತೆ 26ನೇ ಅಧ್ಯಾಯ 40ನೇ ವಚನ. ಮತ್ತೇನು ಬರೆದ ಸುವಾರ್ತೆ 26ನೇ ಅಧ್ಯಾಯ 40ನೇ ವಚನ. ಆಮೇಲೆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ರೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಇಗೋ, ಒಂದು ಗಳಿಗೆಯಾದರೂ ನನ್ನ ಸಂಗಡ, ಒಂದು ಗಳಿಗೆ ನನ್ನ ಸಂಗಡ ಎಚ್ಚರವಾಗಿರುವುದಕ್ಕಾಗಲ್ವಾ? ಏನು ಮಾಡ್ತಾ ಇದ್ದಾರೆ ಇಲ್ಲಿ? ಯಾರು ನಿದ್ರೆ ಮಾಡ್ತಾ ಇದ್ದಾರೆ? ಶಿಷ್ಯರು ನಿದ್ರೆ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಗೆತ್ಸೆಮನೆ ತೋಟದಲ್ಲಿ ಆತನ ಪ್ರಾರ್ಥನೆ ಮಾಡ್ತಾ ಇರುವಾಗ ಶಿಷ್ಯರೆಲ್ಲ ಆರಾಮ್ ಗುರ್ಕೆ ಹೊಡುತ್ತಾ ನಿದ್ರೆ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಬಂದು ಕೇಳ್ತಾ ಇದ್ರು, ಒಂದು ಗಳಿಗೆ, 1 అవర్, కొన్ని క్షణాలైనా నాతో ఏకంగా మెలకువతో ఉండి ప్రార్థన చేసే అవదా మీకు అని యేసయ్య అడుగుతున్నట్లు మనం చూస్తుంటాం. ఒక దోణిలో శిష్యులు నిద్రపోతున్నారు. యేసయ్య అడుగుతున్నాడు, ఇప్పుడు నిద్రపోతున్నారు కదా మీరు, ఇప్పుడు ఏమవుతుంది? దోణి బాగుంది, నిద్రపోతున్నారు వాళ్ళు. ఎవరు మునిగిపోతున్నారు? దోణి బయట ప్రజలు మునిగిపోతూ ఉన్నారు. ದೋಣಿ ಬಯಟ ಪ್ರಜಲು. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಓದಿಕೊಳ್ಳೋಣ. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಹಲ್ಲೆಲೂಯಾ. ನೋಡಿ, ಇವಾಗ ದೇವರು ಏನು ಯೋಚನೆ ಮಾಡ್ತಾ ಇದ್ದಾರೆ? ಜನರು ನಾಶವಾಗ್ತಾ ಇದ್ದಾರೆ, ಜನರು ಈ ಲೋಕದಲ್ಲಿ ನಾಶವಾಗ್ತಾ ಇದ್ದಾರೆ. ಆದರೆ ಸಭೆಯಾಗಿ ನಾವೇನು ಮಾಡ್ತಾ ಇದ್ದೀವಿ? ಗುರುಕೆ ಹೊಡೆದು ನಿದ್ರೆ ಮಾಡ್ತಾ ಇದ್ದೀವಿ.
ನಾವಲ್ಲ, ಜನರಲ್ ಆಗಿ ಸಭೆ ಅಂದರೆ ಒಂದೇ. ಈ ಪ್ರಪಂಚದಲ್ಲಿರುವ ಎಲ್ಲ ಸಭೆ ಒಂದೇ ಸಭೆ ಇರೋದು. ಅದು ಬೇರೆ ಬೇರೆ ಸಭೆಗಳಾಗಿ ಹೆಸರುಗಳನ್ನು ಇಟ್ಟುಕೊಂಡು ನಾವು ಆರಾಧನೆ ಮಾಡ್ತಾ ಇರಬಹುದು, ಆದರೆ ಎಲ್ಲ ಸಭೆ ಒಂದೇ. ಮೌಂಟ್ ಮೋರಿಯಾ ಸಭೆ ಇವತ್ತು ಔಟ್ರೀಚು ಮಿನಿಸ್ಟ್ರಿ ಎವಾಂಜಲಿಸಮ್ ಮಾಡ್ತಾ ಇದೆ, ಆದರೆ ಅನೇಕ ಸಭೆಗಳು ಗುರ್ಕೆ ಹೊಡೆದು ನಿದ್ರೆ ಮಾಡ್ತಾ ಇದ್ದಾರೆ. ಸಭೆಗಳು ನಿದ್ರೆ ಮಾಡ್ತಾ ಇದೆ, ಆದರೆ ಜನರು ನಾಶನವಾಗ್ತಾ ಇದ್ದಾರೆ, ಮುಳುಗಿ ಹೋಗ್ತಾ ಇದ್ದಾರೆ. ಅದು ದೇವರು ನೋಡಿ ಏನು ಮಾಡ್ತಾ ಇದ್ದಾರೆ? ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕಲಿಸು. ಒಬ್ಬನೇ ಮಗನಾದ ಯೇಸು ಸ್ವಾಮಿಯನ್ನ ಈ ಲೋಕಕ್ಕೆ ಕಲಿಸ. ಆತನೇ ದೇವ ಸ್ವರೂಪನಾದ ದೇವರ ಮಗನು, ಸಜೀವವುಳ್ಳ ದೇವರ ಮಗನು. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿರೋದು ಕ್ರಿಸ್ಮಸ್ ಅನ್ನು ನಾವು ಆಚರಣೆ ಮಾಡೋದು. ಬರೋ ತಿಂಗಳಲ್ಲಿ ಕ್ರಿಸ್ಮಸ್ ಆಚರಣೆ ಮಾಡ್ತಾ ಇದೀವಲ್ಲ, ಈ ಲೋಕದಲ್ಲಿ ಯಾರೂ ನಾಶನವಾಗಬಾರದು, ಅದು ದೇವರ ಉದ್ದೇಶ. ಹಲ್ಲೆಲೂಯಾ. ಅದು ನಿನ್ನ ಉದ್ದೇಶವಾಗಿರಬೇಕು, ಅದು ನಮ್ಮ ಸಭೆಯ ಉದ್ದೇಶವಾಗಿರಬೇಕು. ಅದಕ್ಕೆ ದೇವರು ಸಭೆಯನ್ನು ಸ್ಥಾಪಿಸಿದ್ದು. ಯಾಕಂದರೆ ಈ ಸೇವೆಯನ್ನು ಮಾಡಿಕೊಂಡೇ ಹೋಗ್ತಾ ಇರಬೇಕು. ಈ ಲೋಕದಲ್ಲಿ ಜನರು ಎಷ್ಟು ಜನ ನಾಶನವಾಗ್ತಾ ಇದ್ದಾರೆ, ಮುಳುಗಿ ಹೋಗ್ತಾ ಇದ್ದಾರೆ, ಸಭೆ ನಿದ್ರೆ ಹೋಗ್ತಾ ಇದೆ. ಆದರೆ ಯೇಸು ಸ್ವಾಮಿ ಆವಾಗ ಶಿಷ್ಯರನ್ನು ನೋಡಿ ಒಂದು ಮಾತು ಹೇಳಿದರು, ಅಲ್ಪ ವಿಶ್ವಾಸಿಗಳೆಂದು. ಆದರೆ ಇವತ್ತು ಸಭೆ ನಿದ್ರೆ ಹೋಗುವುದನ್ನು ನೋಡಿ ಒಂದು ಗಳಿಗೆ ಆದರೂ ಎಚ್ಚರವಾಗಿರುವುದಕ್ಕೆ ಆಗ್ತಾ ಇಲ್ವಾ? ಆಗಿಲ್ವಾ? ಈ ನಶಿಸಿ ಹೋಗುವಂಥವ್ರಿಗೋಸ್ಕರ ಪ್ರಾರ್ಥನೆ ಮಾಡುವುದಕ್ಕೆ ಆಗಲ್ವಾ ನಿಮಗೆ? ಇಷ್ಟು ಜನ ನಶಿಸಿ ಹೋಗ್ತಾ ಇದ್ದಾರಲ್ಲ, ಮತ್ತೆ ಯೇಸು ಸ್ವಾಮಿ ಹುಟ್ಟು ಬರಬೇಕಾ? ಮತ್ತೆ ಯೇಸು ಸ್ವಾಮಿ ಹುಟ್ಟಬೇಕಾ? ಮತ್ತೆ ಹುಟ್ಟಬೇಕಾ? ಅದೇ ಸಭೆಗೆ ದೇವರು ಕೊಟ್ಟಿರುವಂಥ ಒಂದು ಜವಾಬ್ದಾರಿ. ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರನೇ, ಕರ್ನಾಟಕ ಪ್ರದೇಶದಲ್ಲಿ 100ಗೆ 1.5% ಮಾತ್ರವೇ ಕ್ರಿಶ್ಚಿಯನ್ಸ್ ಇದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ? 98.5 ಅನ್ಯರೇ ಇದ್ದಾರೆ ಕರ್ನಾಟಕ ದೇಶದಲ್ಲಿ. 1.5 ಮಾತ್ರ ಕ್ರೈಸ್ತರು. ನಮಗೆ ಜವಾಬ್ದಾರಿ ಇದೆಯಾ? ನಾವು ನಿದ್ರೆ ಮಾಡ್ತಾ ಇದ್ದೀವ? ನಾವು ಬಾಗಿಲುಗಳನ್ನು ಹಾಕ್ಕೊಂಡು ಕಿಟಕಿಗಳನ್ನು ಹಾಕ್ಕೊಂಡು ಮನೆಯಲ್ಲಿದ್ದೀವ? ಶಿಷ್ಯರು ಯೇಸು ಸ್ವಾಮಿ ಪುನರುತ್ಥಾನನಾದ ಮೇಲೆ ಹೊರಗೆ ಹೋಗಿ ಯೇಸು ಸ್ವಾಮಿ ಎದ್ದಿದ್ದಾರೆ, ಪುನರುತ್ಥಾನನಾಗಿ ಯೇಸು ಸ್ವಾಮಿ ಎದ್ದಿದ್ದಾನೆ, ಮರಣವನ್ನು ಜಯಿಸಿದ್ದಾನೆ ಅಂತ ಹೇಳೋದನ್ನು ಬಿಟ್ಟು ಅವರು ಕಿಟಕಿಗಳನ್ನು ಹಾಕ್ಕೊಂಡು ಬಾಗಿಲುಗಳನ್ನು ಹಾಕ್ಕೊಂಡು ಎಲ್ಲಿ ನಮ್ಮನ್ನು ಸಹ ನೆಕ್ಸ್ಟ್ ಸಾಯಿಸ್ತಾರೆ ಏನಂತ ಭಯದಲ್ಲಿ ಒಳಗಡೆ ಇದ್ದಾರೆ. ಇವತ್ತು ಸಹ ಭಯದಲ್ಲಿ ನಾವು ಸಭೆ ಎಂಬುವ ನಾವು ಒಳಗಡೆನೇ ಇದ್ದೀವಿ, ನಾವು ಹೊರಗಡೆ ಹೋಗ್ಬೇಕು. ಆವಾಗ ಯೇಸು ಸ್ವಾಮಿ ಇನ್ನು ಬಾಗಿಲು ಹಾಕಿದೆ, ಕಿಟಕಿ ಹಾಕಿದೆ, ಶಿಷ್ಯರಿಗೆ ಪ್ರತ್ಯಕ್ಷನಾದಾಗ ತೋಮ ಇರಲಿಲ್ಲ ಅವರ ಮಧ್ಯದಲ್ಲಿ. ನಮ್ಮ ಭಾರತ ದೇಶಕ್ಕೆ ಬಂದ್ರಲ್ಲ ಯೇಸು ಸ್ವಾಮಿ ಶಿಷ್ಯರಲ್ಲಿ ಒಬ್ಬನು, ಕೇರಳಗೆ ಬಂದು ಕೇರಳದಲ್ಲಿ ಸೇವೆ ಮಾಡಿ 7 ಸಭೆಗಳನ್ನು ಸ್ಥಾಪಿಸಿದರು. ಥಾಮಸ್ ಅರ್ಥ ಆಯ್ತಲ್ಲ? ಥಾಮಸ್ ಮೌಂಟ್ ಇದೆಯಲ್ಲ ಚೆನ್ನೈಯಲ್ಲಿ, ಅಲ್ಲಿ ಆತನನ್ನು ಚೆನ್ನೈಯಲ್ಲಿ ಸಾಯಿಸಿದ್ದು. ಆತನನ್ನು ಅಲ್ಲಿ ಮೌಂಟ್ ಥಾಮಸ್ ಅಂತ ಅಲ್ಲಿದೆ, ಆತನನ್ನು ಅಲ್ಲಿಗೆ ಆ ಚರ್ಚ್ ಒಂದು ಅಲ್ಲಿದೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ, ಥಾಮಸ್ ಇರಲಿಲ್ಲ, ಅವರು ಹೊರಗೆ ಹೋಗಿದ್ದರು. ಬಂದ ತಕ್ಷಣ ಇವರು ಹೇಳಿದ್ರು, ಅಯ್ಯೋ ನಮಗೆ ಯೇಸು ಸ್ವಾಮಿ ಪ್ರತ್ಯಕ್ಷನಾದ ಅಂತ ಹೇಳುವಾಗ ಥೋಮ ಹೇಳ್ತಾ ಇದ್ದಾನೆ, ನಿನಗೆ ಬುದ್ಧಿ ಇದೆಯಾ? ಕೈಗಳಲ್ಲಿ ಆನೆ ಹೊಡೆದ್ರಲ್ಲ, ಅದು ನೋಡಿದಿರಾ ನೀವು? కాలల్ని ఆని ఇత్తల్లా నోడిదిరా పక్కలో బల్లెపు పోటు ఉంది కదా అది చూసారా ఆయన్ని చూసారా మేము ఆయన్ని చూడలా అయితే యేసు స్వామి ప్రత్యక్షమైనాడు మేము చూసాము మీకు బుద్ధి లేదు మీకు యేసు స్వామిని చంపేశారు ఆయన చచ్చిపోయాడు సమాధిలో పెట్టాం కదా ఎక్కడ లేసాడు ఆయన ఆయనేనా నేనైతే ఏలు పెట్టి చూస్తా చేతిలో ಏಳು ಬೆಟ್ಟಿ చూస్తాను ನಾನು ಆತನ ಕೈಯಲ್ಲಿ ನನ್ನ ಬೆರಳು ಇಟ್ಟು ನೋಡ್ತೀನಿ ನಾನು ಅಷ್ಟು ಸಾಮಾನ್ಯವಾಗಿ ನಾನು ನಂಬೋದಿಲ್ಲ సాయంత్రం మరలా యేసయ్య ప్రత్యక్షమైనాడు శిష్యులకు రెండవసారి మరలా ప్రత్యక్షమై తలుపులేసింది కిటికీలేసింది యేసయ్య ప్రత్యక్షమైనాడు ప్రత్యక్షమై తోమాను పిలిచినాడు తోమా నా చెయ్యి చూడు నా చెయ్యి చూడు ఏలు పెట్టి చూడు ఏలు పెట్టి చూశాడు అప్పుడు నువ్వు చూసి నమ్మావు కానీ చూడకుండా నమ్మిన వాళ్ళు ಧನ್ಯರು ಎಂದು ಯೇಸುಸ್ವಾಮಿ ಹೇಳಿದರು ಇವಾಗ ನಾವೆಲ್ಲರೂ ನಂಬಿದ್ದೀವಿ ಯೇಸುಸ್ವಾಮಿನ ನಾವೆಲ್ಲರೂ ಧನ್ಯರು ಹಲ್ಲೆಲೂಯಾ
ನಾವೆಲ್ಲರೂ ಕೈಯನ್ನು ಇಟ್ಟು ನಂಬಿಲ್ಲ, ಆದರೆ ಯೇಸು ಸ್ವಾಮಿನ ನಂಬಿದ್ದೀವಿ. ಯೇಸು ಸ್ವಾಮಿ ನನ್ನನ್ನು ಕಾಪಾಡು ಎಂದು ನಾವು ಕೇಳಿದ್ದೀವಿ. ನಾವು ಕೇಳುವಾಗ ಆತನು ಕಾಪಾಡಿದ್ದಾರೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, 100ಕ್ಕೆ 98 ಜನ ಕರ್ನಾಟಕದಲ್ಲಿ ನಾಶನವಾಗ್ತಾ ಇದ್ದಾರೆ. ನಿನಗೊಂದು ಜವಾಬ್ದಾರಿ ಇದೆಯಾ? ಒಂದು ಭಾರ ಇದೆಯಾ? ಎಚ್ಚರಿಕೆ ಇದೆಯಾ? ಒಂದು ಗಳಿಗೆ ఒక్క గంట అయినా ఈ 98 మంది కోసం మనం ప్రార్థన చేయగలమా? నీకు నిద్ర ఎట్లా వస్తుంది? అప్పుడు అయిపోతున్నారంటే నీకు నిద్ర ఎట్లా వస్తుంది? అర్థమైంది కదా? ఆ విధమైన ఛాలెంజ్ ఈరోజు మాస్తి సంఘంగా మౌంట్ మోరియా చర్చ్ తీసుకోవాలని నేను మీకు హెచ్చరిక చేస్తుంటున్నాను. 100కి 98 మంది కర్ణాటకలో నాశనం అయిపోతున్నారు, నశించిపోతున్నారు, రక్షణ లేకుండా పోతున్నారు. నువ్వు నేనైతే రక్షణ పొందాము, నువ్వు నేనైతే సమాధానం పొందాము, నువ్వు నేనైతే సంతోషం పొందాము, ఆనందం పొందాము. ఈ లోకంలో మన కర్ణాటక రాష్ట్రంలో 98 మందికి నువ్వు పొందుండే సమాధానము, శాంతి, రక్షణ లేదు. కాబట్టి వాళ్ళకు ఉండాలన్నా లేదా? ప్రార్థన చేయాలి మనము. అదే కర్ణాటక బ్యాప్టిస్ట్ సభైగల సమైక్య తీసుకునే ఒక తీర్మానము. కర్ణాటకలో ప్రతి ఒక్క జిల్లాలో మన ಕರ್ನಾಟಕ ಬ್ಯಾಪ್ಟಿಸ್ಟ್ ಸಭೆಗಳ ಸమైಕ್ಯ ಸಭೆಗಳನ್ನು ಸ್ಥಾಪಿಸುವವರು ಇರಬೇಕು ಎಂದು ನಾವು ಯೋಚನೆ ಮಾಡ್ತಾ ಇದ್ದೀವಿ. ಕಲಿಸಬೇಕು, ಸಭೆಗಳನ್ನು ಸ್ಥಾಪಿಸುವುದಕ್ಕೆ ಸೇವಕರನ್ನು ಕಲಿಸಬೇಕೆಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅದು ನಮ್ಮ ಭಾರ. ಆ ಭಾರ ನಿಮಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಆ ಭಾರವನ್ನು ಹೊತ್ತುಕೊಳ್ಳಬೇಕೆಂದು ನಾನು ನಿಮಗೆ ಎಚ್ಚರಿಕೆ ಮಾಡ್ತಾ ಇದ್ದೀನಿ. ನಾವು ಮಾತ್ರ ಕಮಿಟಿ ಮಾತ್ರ ಹೊತ್ತುಕೊಳ್ಳುವುದಕ್ಕೆ ಆಗುವುದಿಲ್ಲ. ನೀವೆಲ್ಲರೂ ನಮ್ಮ ಜೊತೆಯಲ್ಲಿ ಹೊತ್ತುಕೊಳ್ಳಬೇಕು. 98 ಜನರಿಗೋಸ್ಕರ ಪ್ರಾರ್ಥನೆ ಮಾಡ್ತೀರಾ? ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಾ? 98 ಜನರಿಗೋಸ್ಕರ ಒಂದ್ಸರಿ ಕೈಯನ್ನು ತೋರಿಸಿ. ನಾನು ಕರ್ನಾಟಕದಲ್ಲಿರುವ ನಾಶಿಸಿ ಹೋಗುವಂತ 98 ಜನರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ ಹೇಳಿ. ಸುಮ್ಮನೆ ಕೈ ಎತ್ತದಲ್ಲ, ಪ್ರತಿ ದಿನ ಈ 98 ನಂಬರ್ ಹೇಳಿ ಪ್ರಾರ್ಥನೆ ಮಾಡಿ. 98.5 ಜನ ನಾಶನವಾಗ್ತಾ ಇದ್ದಾರೆ ಕರ್ನಾಟಕದಲ್ಲಿ. ದೇವರು ಒಬ್ಬನೇ ಮಗನನ್ನು ಕಲಿಸಿಕೊಟ್ಟರು. ಆತನು ಬಂದು ಸಭೆಯನ್ನು ಸ್ಥಾಪಿಸಿದರು. ಏನಕ್ಕೂ ಗೊತ್ತಾ? ಆ ದೇವರ ಉದ್ದೇಶವನ್ನು నెరవేర్చుವುದಕ್ಕೆ, ఆ దేవర ఉద్దేశವನ್ನು కొనసాగించడానికి, ఆయన ప్లాన్ ని కొనసాగించడానికే సంఘాన్ని ఆయన స్థాపించింది. నిన్ను రక్షించింది. అందుకే నువ్వు ఇంట్లో నిద్రపోయే కాదు, సైలెంట్ గా. ఈరోజు ఒక దొడ్ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ, ಈ ಸಭೆ ಮೇಲೆ ಇದೆ. ಈ 98 ಜನರಿಗೋಸ್ಕರ ಪ್ರಾರ್ಥನೆ ಮಾಡೋದು, ಈ 98 ಜನರ ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡೋದು, ಈ 98 ಜನರ ಸಂತೋಷಕ್ಕೋಸ್ಕರ, ನೆಮ್ಮದಿಗೋಸ್ಕರ, ಆನಂದಕ್ಕೋಸ್ಕರ ಪ್ರಾರ್ಥನೆ ಮಾಡೋದು. ಹಣ ಇರಬಹುದು, ಜಮೀನು ಇರಬಹುದು, ಹೊಲ ಇರಬಹುದು, బంగారం ఉండొచ్చు, చదువులు ఉండొచ్చు, అన్ని ఉన్నా కూడా రక్షణ లేకుంటే ప్రయోజనము లేదు. నీ దగ్గర ఏమి లేకపోయినా యేసయ్య ఇచ్చిన రక్షణ నీకాడ ఉందంటే నీకాడంతా ఉన్నట్టే. హల్లెలూయా. ಎಲ್ಲ ಇತ್ತು, ಯೇಸು ಸ್ವಾಮಿ ಇಲ್ಲಂದ್ರೆ ಏನು ಪ್ರಯೋಜನ ಇಲ್ಲ. ಏನೇ ಇಲ್ದಿದ್ರು ಪರವಾಗಿಲ್ಲ, ಯೇಸು ಸ್ವಾಮಿ ಇದ್ರೆ ಸಾಕು ನನಗಂತ ಹೇಳೋರಿಗೆ ಪರಲೋಕ ರಾಜ್ಯ ದೇವರು ಕೊಟ್ಟೆ ಕೊಡ್ತಾರೆ. ನಾನು ನಿಮಗೆ ಎಚ್ಚರಿಕೆ ಮಾಡ್ತೇನೆ. ಎಲ್ಲರೂ ರಕ್ಷಣೆ ಹೊಂದಬೇಕು, ಎಲ್ಲರೂ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು. ಅದು ನಮ್ಮ ಭಾರವಾಗಿರಬೇಕು, ಅದು ಮಾಸ್ತಿ ಸಭೆಯ ಭಾರವಾಗಿರಬೇಕು. ಅದಕ್ಕೆ ಕರ್ನಾಟಕ ಬ್ಯಾಪ್ಟಿಸ್ಟ್ ಸಭೆಗಳ ಸమైಕ್ಯ ಒಂದು ಭಾರದಿಂದ ಒಂದು ಸ್ಟೆಪ್ ಅನ್ನು ತಗೊಂಡಿದೆ. ಅದಕ್ಕೋಸ್ಕರ ನೀವೆಲ್ಲರೂ ಪ್ರಾರ್ಥನೆ ಮಾಡಿ ಸಹಕರಿಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಕೇಳುತ್ತಾ ಇದ್ದೆ. ದೇವರು ನಿಮ್ಮೆಲ್ಲರನ್ನು ఆశీర్వదించండి. ಎಲ್ಲರೂ తలగలను బాగి ప్రార్థన ಮಾಡಿಕೊಳ್ಳೋಣ. యేసయ్య మీ పరిశుద్ధ నామానికి స్తోత్రములు. మీ వాక్యం చేత మీరు మాతో మాట్లాడినందుకు మీకు వందనములు నాయన. కర్ణాటకలో 98 మంది రక్షణ లేకుండా నశించిపోతున్నారు నాయన. వారి కొరకు మా హృదయాలలో వేదన, బాధను నింపమని మేము ప్రార్థన చేస్తుంటున్నాము నాయన. మేక్ us restless, O Lord. Make us sleepless, O Lord. ನಿದ್ರೆ ಬರದಂಗೆ ನಮಗೆ ಮಾಡು ದೇವರೇ. ఈ ఆత్మలు నశించిపోకుండా ఉండాలి దేవా. నా ఆత్మలు, ఈ 98 ఆత్మలు నశించిపోకుండా ఉండడానికి ఇక్కడ ఉన్న ఒక్కొక్క బిడ్డని మీరు రక్షించిన ఈ బిడ్డలను మీరు వాడుకొనమని మేము ప్రార్థన చేస్తుంటున్నాము.
యేసయ్యా మీకు స్తోత్రములు. ఆ భారమును ప్రతి ఒక్కరిలో నాటమని మేము ప్రార్థన చేస్తుంటున్నాము నాయన. అలాంటి గొప్ప భారమును నీ బిడ్డ హృదయాలలో మీరు బలపరచమని మేము ప్రార్థన చేస్తుంటున్నాము నాయన. ప్రభు, మీరు కర్ణాటక బ్యాప్టిస్ట్ సభ్యుల సమైక్యతో నిలబడి ప్రార్థన చేసి ఈ సేవను బలపరచడానికి నీ బిడ్డలను మీరు వాడుకోవడమని మేము ప్రార్థన చేస్తుంటున్నాం దేవా. మీకే సమస్త ఘనత మహిమ ప్రభావాలు చెల్లిస్తూ ఈ సంఘమును మీ హస్తములకు అప్పగిస్తూ నేను సంఘాన్ని కట్టడము ప్రభు నీ బిడ్డలు మొదలు పెట్టారు. ఎంతో శ్రమతో భారముతో ప్రయాసముతో నేను మొదలు పెట్టుండగా దానిని పూర్తి చేయడానికి మీ కృపను దయచేయమని మేము ప్రార్థన చేస్తుంటున్నాం దేవా. అలనాడు సొలొమోను మహారాజుకి మీరు దయచేసిన నిధులు ప్రభు, మీరు దయచేసిన విధానము ఈ మందిరం కట్టడానికి కూడా మీరు దయచేసి ఇది పూర్తి అవడానికి మీ కృప దయచేయమని మేము ప్రార్థన చేస్తుంటున్నాం. థ్యాంక్ యూ మాస్టర్ ఫర్ యూ గోయింగ్ టు డూ మైటీ థింగ్స్ ఇన్ దిస్ చర్చ్, ఇన్ త్రూ దిస్ చర్చ్. యేసయ్యా మీకు స్తోత్రములు. పాస్టర్ సతీష్ ని కుటుంబమును మీ పరిశుద్ధ హస్తాలకు అప్పగిస్తుంటున్నాం. చర్చ్ బోర్డుని పెద్దలను మీ హస్తాలకు అప్పగిస్తుంటున్నాం. స్త్రీల సమాజముని యవన సమాజమును మీ హస్తాలకు అప్పగిస్తుంటున్నాము దేవా. పిల్లలను మీ హస్తాలకు అప్పగిస్తుంటున్నాం దేవా. ఈ సంఘమును నానాటికి మీరు దీవించి ఆశీర్వదించి బలపరిచి వర్ధల చేసి ప్రభు మరి ఇంకా అనేక ఆత్మలను సంపాదన చేసే ఒక సంఘంగా మీరు మార్చమని మేము ప్రార్థన చేస్తుంటున్నాం. అన్ని బ్రాంచ్ చర్చెస్ ని మిషన్ ఫీల్డ్స్ ని మీరు ఆశీర్వదించమని మేము ప్రార్థన చేస్తుంటున్నాం దేవా. థ్యాంక్ యూ యేసయ్యా మీకు స్తోత్రం. ఈ వాక్యం చేత మాతో మాట్లాడినందుకు మీకు వందనములు చెల్లిస్తూ ఈ వాక్యమును మా హృదయాలను మేము భద్రం చేసుకుని వాక్యానుసారంగా మేము జీవించలాగా మీ కృప దయచేయమని యేసయ్య నామమున ప్రార్థిస్తున్నాము దేవా. ఆమేన్. హల్లెలూయా, హల్లెలూయా. దేవుని పరిశుద్ధ నామానికి స్తోత్రములు. మీరందరూ KBSS కోసం ప్రార్థన చేయండి. ఒకవేళ మీకు దేవుడు ఒక భారమును దయచేసి KBSS సేవ కొరకు ప్రత్యేకమైన కానుకలు నేను ఇవ్వాలని ఇష్టపడుతున్నానంటే మీ పాస్టర్ని మీరు సంప్రదించవచ్చు. మీ పాస్టర్ చేతికి మీరు ఇచ్చారంటే ఆ కానుకను మీ పాస్టర్ ట్రెజరర్ చేతికి ఇస్తాడు. మీకు రిసిప్ట్స్ కూడా ఇస్తాము. ఈ సేవలో మీరు కూడా భాగంగా పార్ట్ ఆఫ్ ద KBSS మినిస్ట్రీ మీరు కూడా ఉండొచ్చు అని నేను మీకు హెచ్చరిక చేస్తున్నాను. దేవుడు మిమ్మల్ని అందరినీ దీవించి ఆశీర్వదించిన మాట. ప్రతి ఒక్కరికైనా ఒక ఆత్మ ఇప్పటికైనా నీ కోసం నే కష్టపడతానయ్యా. ఇప్పటికైనా నీ కోసం నే కష్టపడతానయ్యా. నాకున్నవన్నీ నీ పనిలో వాడనిస్తానయ్యా. నాకున్నవన్నీ నీ పనిలో వాడనిస్తానయ్యా. ఏం చేశానయ్యా నీ కోసం
ఇప్పటికైనా నీ కోసం నే కష్టపడతానయ్యా, ఇప్పటికైనా నీ కోసం నే కష్టపడతానయ్యా. నాకున్నవన్నీ నీకు ఆదరిస్తానయ్యా, నాకున్నవన్నీ నీకు ఆదరిస్తానయ్యా. కనమనిచ్చావయ్యా, కనకనిచ్చావయ్యా, శ్రద్ధ నిలిపావయ్యా, పోషింపజేసావయ్యా. ఎన్ని ఇచ్చినా నీకే జరియానా, నా కడుపు నింపుకుంటానా. ఎన్ని ఇచ్చినా నీకే జరియానా, నా కడుపు నింపుకుంటానా. ఇప్పటికైనా నీ కోసం నే కష్టపడతానయ్యా, ఇప్పటికైనా నీ కోసం నే కష్టపడతానయ్యా. నాకున్నవన్నీ నీకు ఆదరిస్తానయ్యా, నాకున్నవన్నీ నీకు ఆదరిస్తానయ్యా. ఇల్లునిచ్చావయ్యా, వాహనమునిచ్చావయ్యా, భాగ్యమిచ్చావయ్యా, నాకు సుఖమునిచ్చావయ్యా. ఇల్లునిచ్చావయ్యా, వాహనమిచ్చావయ్యా, భాగ్యమిచ్చావయ్యా, నాకు సుఖమునిచ్చావయ్యా. ఇచ్చిన నీకై నేను కష్టించానా, సోమరినైపోయానా. ఇచ్చిన నీకై నేను కష్టించానా, సోమరినైపోయానా. ఇప్పటికైనా నీ కోసం నే కష్టపడతానయ్యా, ఇప్పటికైనా నీ కోసం నే కష్టపడతానయ్యా. నాకున్నవన్నీ నీ కళ్ళు వాడనిస్తానయ్యా, నాకున్నవన్నీ నీ కళ్ళు వాడనిస్తానయ్యా. చేశానయ్యా నీ కోసం పుట్టుకొచ్చావని, నీ కోసానయ్యా నీ కోసం పుట్టుకొచ్చావని. ఒక్కరునైనా ఒక ఆత్మనైనా రక్షించానా, నీకై వెలిగించానా. ఒక్కరినైనా ఒక ఆత్మనైనా రక్షించానా, నీకై వెలిగించానా. చెప్పండి దేవునిಗಾಗಿ హల్లెలూయా. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಕ್ಯಾಂಡಲ್ ಸರ್ವಿಸ್ ಅಲ್ಲಿ ಏನ್ ಮಾಡ್ತೀವಿ, ಎಲ್ಲ ಕುಟುಂಬಗಳು ಸೇರಿಸ್ಬಿಟ್ಟು ಒಂದು ಕ್ಯಾಂಡಲ್ ತೆಗೆದುಕೊಂಡು ಎಲ್ಲ ಲೈಟ್ ಆಫ್ ಮಾಡಿಬಿಡ್ತೀವಿ. ಎಲ್ಲರ ಹತ್ರ ಕ್ಯಾಂಡಲ್ ಇರ್ತದೆ. ಸ್ಟಾರ್ಟ್ ಮಾಡೋದು ಯಾವಾಗ, ಅವರವರೇ ದೀಪ ಹಚ್ಕೊಳಲ್ಲ. ನಾವೇನ್ ಮಾಡ್ತೀವಿ, ಮೊದಲು ಒಂದು ಕ್ಯಾಂಡಲ್ ಎಣಿಸಿ ಅದನ್ನ ಒಬ್ಬರಿಗೆ ಅನಿಸ್ತೀವಿ. ಅಲ್ಲಿ ಒಂದು ಕ್ಯಾಂಡಲ್ ಇದ್ದಾಗ ಈ ಜಾಗವೆಲ್ಲ ಕತ್ಲಾಗಿರ್ತದೆ. ಆದ್ರೆ ಎಲ್ಲರ ಹತ್ರ ಕ್ಯಾಂಡಲ್ ಇರ್ತದೆ, ಅದು ಏನಿರಲ್ಲ, ಬೆಳಕಿರಲ್ಲ. ಆ ಬೆಳಕು ಒಬ್ಬರ ಹತ್ರ ಇರ್ತದೆ. ಅದಕ್ಕೆ ಒಬ್ಬರನ್ನೊಬ್ರು ಹಂಚಿಕೊಳ್ಳುವಾಗ, ಯಾರ ಹತ್ರ ದೀಪ ಇದೆಯೋ ಬೆಳಕಿದೆಯೋ ಅದು ಇನ್ನೊಬ್ಬರಿಗೆ ಹಂಚಿಕೊಳ್ಳುವಾಗ ಅದು ಈ ಜಾಗವೆಲ್ಲ ಬೆಳಕಾಗ್ಬಿಡ್ತದೆ. ಆಮೆನ್. ಅದೇ ರೀತಿಯಾಗಿ ನಾವು ರಕ್ಷಿಸಲ್ಪಟ್ಟಿದ್ದೇವೆ, ಇನ್ನೊಬ್ಬರನ್ನು ರಕ್ಷಿಸಬೇಕು. ದೇವರ ದೊಡ್ಡ ಉದ್ದೇಶ, ದೊಡ್ಡ ಯೋಜನೆ ಏನು ಗೊತ್ತಾ? ಈ ಲೋಕದಲ್ಲಿ ಏನೋ ಮಾಡಿ ಸಾಧನೆ ಮಾಡೋದಲ್ಲ. ಒಂದೇ, ನಶಿಸಿ ಹೋಗುವ ಆತ್ಮವನ್ನ, ನರಕಕ್ಕೆ ಹೋಗುವಂತ ಆತ್ಮವನ್ನ ಪರಲೋಕ ರಾಜ್ಯದ ಕಡೆ ತಿರುಗಿಸುವಂತದ್ದು. ಈ ಒಂದಕ್ಕೋಸ್ಕರ ಯೇಸು ಕ್ರಿಸ್ತನು ಆ ಉನ್ನತವಾದಂತಹ ಶ್ರೇಷ್ಠವಾದಂತಹ ಆ ಮಹಿಮವುಳ್ಳ ಸಿಂಹಾಸನ ಬಿಟ್ಟು ಈ ಲೋಕಕ್ಕೆ ಮನುಷ್ಯನಾಗಿ ಅವತಾರ ಎತ್ತಿ ಆ ದೈವತ್ವನ ತೋರಿಸಿಕೊಟ್ಟು ನಿಮ್ಮನ್ನ ನಮ್ಮನ್ನ ಕಾಪಾಡಿ ದೇವರು ಈಗ ದೊಡ್ಡ ಭಾರ ಇಟ್ಟಿದ್ದಾರೆ. ನಮ್ಮ ಊರು ರಕ್ಷಿಸಲ್ಪಡಬೇಕು, ನಮ್ಮ ಬಂಧುಗಳು ರಕ್ಷಿಸಲ್ಪಡಬೇಕು. ಆಮೆನ್, ಆಮೆನ್. ಅತ್ಯುತ್ತಮವಾದಂತಹ ಸಂದೇಶವನ್ನ ಹಳ್ಳಿ ಜನಕ್ಕೆ ಬೇಕಾದಂತಹ ಅವ್ರು ತುಂಬಾ ಡೀಪ್ ಆಗಿ ಅವರು ಡಾಕ್ಟರೇಟ್ ಅಂದ ತಕ್ಷಣ ನೀವ್ ಏನಂತ ಕೊಟ್ಟಿದ್ರೆ, ಸೂಜಿ ಹಾಕೋ ಡಾಕ್ಟರ್ ಅಲ್ಲ, ಅವರು ವಾಕ್ಯದಲ್ಲಿ ಸೂಜಿ ಹಾಕೋ ಡಾಕ್ಟರ್. ನಮ್ಮ ಜನಕ್ಕೆ ಇನ್ನೂ ಏನು ಗೊತ್ತಿಲ್ಲ ಅಂದ್ರೆ ಡಾಕ್ಟರ್ ಅಂದ ತಕ್ಷಣ ಸೂಜಿ ಹಾಕೋದೊಂದೇ ಗೊತ್ತಿರೋದು. ಈ ಬೈಬಲ್ಗೆ ಇರುವಂತ ಕಾಲೇಜುಗಳು ಪ್ರಪಂಚದಲ್ಲಿ ಇನ್ಯಾವ ಕಾಲೇಜುಗಳಿಗೂ ಇಲ್ಲ. ಇಡೀ ಪ್ರಪಂಚದಲ್ಲಿ ಜಾಸ್ತಿ ಕಾಲೇಜುಗಳಿರೋದು ಯಾವ್ದಂದ್ರೆ ಬೈಬಲ್ ಕಾಲೇಜ್. ಹೆಚ್ಚಿನ ಸ್ಟೂಡೆಂಟ್ಸ್ ಯಾರನ್ನ ಇದ್ದಾರೆ ಪ್ರಪಂಚದಲ್ಲಿ ಅಂದ್ರೆ ಬೈಬಲ್ ಸಂಬಂಧಪಟ್ಟವರು.
ಇದರಲ್ಲಿ BTH, BD, MD ಮತ್ತೆ MTH ಮತ್ತೆ ಡಾಕ್ಟರೇಟ್ ಬೈಬಲ್ ಆಧಾರವಾಗಿ ಮಾಡ್ತಾರೆ. ಆಮೇಲೆ ಇನ್ನೂ ಅನೇಕ ಅದನ್ನ ಪದವಿಗಳಿದ್ದಾವೆ. ಅದರಲ್ಲಿ ಅನೇಕ ಪದವಿಗಳನ್ನ ಮಾಡಿದಂತವರು ನಮ್ಮ ತಾಯಿನವರು. ಅವರು ಈ ಒಂದು ಹಳ್ಳಿ ಸೇವೆಗೆ ಬಂದು ನಮ್ಗೆ ಪ್ರೋತ್ಸಾಹ ಮಾಡೋದು ತುಂಬಾ ಸಂತೋಷ ವಿಷಯ. ಸರಳವಾಗಿ ನೋಡ್ರಿ, ಅವರು ಒಂದು ಕುಟುಂಬ ಒಂದು ಪ್ಯಾಸೇಜ್ ಅಂತ ತಗೊಂಡ್ರು, ಯೇಸು ಅಂದ್ರೆ ಯಾರು ಅಂತ ತೆಗೆದುಕೊಂಡ್ರು. ಆಮೇಲೆ ಅಲ್ಲಿ ಪ್ರಶ್ನೆ ಮಾಡಿ ಹೇಳಿದ್ರು, ಏನಂತ ಹೇಳಿ, ಯೇಸು ಸ್ವಾಮಿ ಶಿಷ್ಯರನ್ನ ಕೇಳಿದ್ರು, ನೀವೇನ್ ಹೇಳ್ತೀರಾ ಅಂತ. ಆಮೇಲೆ ಅದಕ್ಕೆ ಅವ್ರಿಗೆ ಅನಿಸಿದ್ದೆಲ್ಲ ಹೇಳಿದ್ರು. ಒಬ್ಬರು ಪ್ರವಾದಿ ಅಂದ್ರು, ಯೆರೆಮೀಯ ಅಂದ್ರು, ಮತ್ತೆ ಬರಬೇಕಾದ ಮೆಸ್ಸಯ್ಯ ಅಂದ್ರು. ಈ ರೀತಿಯಾಗಿ ಹೇಳ್ಕೊಂತ ಬಂದ್ರು. ಸರಿ, ನೀವೇನಂತೀರಪ್ಪ? ಅದಕ್ಕೆ ಪೇತ್ರನ್ ಹೇಳಿದ ಮಾತು ಏನದು? ನೀನು ಜೀವ ಸ್ವರೂಪನಾದ ದೇವಕುಮಾರನು ಅಂತೇಳಿ. ಇದು ದೊಡ್ಡ ರಹಸ್ಯ. ಆಮೆನ್. ಇದು ಪರಮ ರಹಸ್ಯ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನ ಪೇತ್ರನಿಗೆ ಬಯಲುಪಡಿಸಿ ಅನೇಕರಿಗೆ ಕಣ್ಣುಗಳು ತೆರೆಸಿದಂತವರು. ಆಮೆನ್. ಇವತ್ತು ಆ ಸತ್ಯವನ್ನು ತಿಳಿದುಕೊಂಡ ನಾವು ಈ ಪ್ರಪಂಚದಲ್ಲಿ ನಾವು ಸಹ ಈ ಸತ್ಯವನ್ನು ತಿಳ್ಕೊಂಡಿದ್ರಿಂದ ನಾವು ಜ್ಞಾನಿಗಳಾಗ್ಬಿಟ್ರಿ. ಹಲ್ಲೆಲೂಯಾ. ಅನೇಕ ಪ್ರಧಾನಿ ಮಂತ್ರಿಗಳಿಗೆ, ಜ್ಞಾನಿವಂತರಿಗೆ ಅಥವಾ ವಿಜ್ಞಾನಿಗಳಿಗೆ ಗೊತ್ತಾಗದಂತ ವಿಚಾರ ಒಂದಿದೆ. ಅದೇನಪ್ಪಾ ಅಂದ್ರೆ, ಪರಲೋಕ ರಾಜ್ಯಕ್ಕೆ ಹೋಗೋದು ಗೊತ್ತಿಲ್ಲ ಅವರೆಲ್ಲರಿಗೂ. ನಮಗೂ ನಿಮ್ಗೆ ಗೊತ್ತಾಗಿದೆ. ಅದ್ಯಾವ್ದಂದ್ರೆ ಯೇಸು ಕ್ರಿಸ್ತನ ಮಾರ್ಗ. ಆಮೇಲೆ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡೋ ಮುಖಾಂತರ ನಾವು ಪರಲೋಕ ಬಾಧ್ಯರಾಗ್ತೀವಿ. ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿ ಅವರು ಸರಳವಾಗಿ ಹಳ್ಳಿ ಜನಕ್ಕೆ ಬೇಕಾದ ರೀತಿಯಲ್ಲಿ ಸರಳವಾಗಿ, ಅವ್ರು ತುಂಬಾ ಹಾಳಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ಹಾಳಕ್ಕೆ ಹೋಗೋ ಮಟ್ಟಕ್ಕೆ ನಾವು ಇನ್ನೂ ರೆಡಿ ಆಗಲಿಲ್ಲ. ಆಮೇಲೆ ಆದ್ರೆ ಸರಳವಾಗಿ ಪವಿತ್ರಾತ್ಮವನ್ನ ಶಿಲ್ಬೆಯಲ್ಲಿ ಮರೆ ಮಾಡಿ ಈ ಸತ್ಯ ವಾಕ್ಯಗಳನ್ನು ಬಯಲುಪಡಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ತುಂಬಾ ಥ್ಯಾಂಕ್ಸ್ ಪಾಸ್ಟರ್ ಈಗರ್. ಪ್ರೈಸ್ ಗಾಡ್. ಆಮೇಲೆ ಇನ್ನೊಂದು ಪಾಯಿಂಟ್ ಅವರನ್ನ ಎರಡನೇ ಪಾಯಿಂಟ್ ತೆಗೆದುಕೊಂಡು ಹೋದ್ರು. ಅದೇನದು ಅಂದ್ರೆ, ಶಿಷ್ಯರು ದೋಣಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ರು? ನಿದ್ದೆ ಮಾಡ್ತಾ ಇದ್ರು. ಆಮೇಲೆ ಅದ್ರ ಶಿಷ್ಯರು ಸಹ ಯಾವಾಗ ಯೇಸು ಸ್ವಾಮಿ ಜ್ಞಾಪಕ ಮಾಡ್ಕೊಂಡ್ರು? ಅಲ್ಲೋಲ ಕೊಲೋಲಾಗಿ ಆ ಸಮುದ್ರದಲ್ಲಿ ಸಾಯೋ ಮಟ್ಟಕ್ಕೆ ಬಂದಾಗ. ಆಮೇಲೆ ಆ ದೋಣಿಯಲ್ಲಿರುವಂತ ಜನ ತನ್ನ ಜೀವಿತ ಮುಕ್ತಾಯ ಅಂತ ಬಂದಾಗ, ಆದ್ರೆ ಯೇಸು ಸ್ವಾಮಿ ಒಂದು ಮಾತು ಶಿಷ್ಯರು ನಿದ್ರೆ ಮಾಡುವಾಗ ಹೇಳಿದ ಮಾತು ಏನು, ಅದನ್ನು ಸಹ ಪಾಸ್ಟರ್ ಪ್ರಸ್ತಾಪ ಮಾಡಿದ್ರು. ಒಂದು ಗಳಿಗೆ ಆದ್ರೂ, ಒಂದು ಗಂಟೆ ಆದ್ರೂ ನೀವು ಪ್ರಾರ್ಥನೆ ಮಾಡಬಾರ್ದ? ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬಾರ್ದ? ನಾವು ಓದುವಾರ ನೋಡುವಲ್ಲ ಕುಟುಂಬ ಪ್ರಾರ್ಥನೆ ಅಂತೇಳಿ. ಆಮೇಲೆ ತನ್ನ ಕುಟುಂಬಕ್ಕಾಗಿ, ಸಭೆಗಾಗಿ, ಸೇವೆಗಾಗಿ, ಈ ಜನಗಳಿಗೋಸ್ಕರ ಇಲ್ಲಿರಂತ ಸಭೆ ಜನ ಒಂದು ಗಂಟೆಯಾದ್ರೂ ಪ್ರಾರ್ಥಿಸಬೇಕು. ಆಮೇಲೆ ನಾವು ಇನ್ನೊಬ್ಬರಿಗಾಗಿ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತೀವಿ. ಆ ಒಂದು ಗಂಟೆ ಕಾಲ ನಮಗಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋದಲ್ಲ. ಆ ಒಂದು ಗಂಟೆ ಕಾಲ ಕುಡುಕರಿಗೋಸ್ಕರ, ವ್ಯಭಿಚಾರಿಗಳಿಗೋಸ್ಕರ, ರಾಜಕೀಯ ವ್ಯಕ್ತಿಗಳಿಗೋಸ್ಕರ, ಪೊಲೀಸ್ಗೋಸ್ಕರ, ಡಾಕ್ಟರ್ಗೋಸ್ಕರ, ಮಿಲಿಟರಿಗೋಸ್ಕರ, ಯಾರು ಕಷ್ಟದಲ್ಲಿದ್ದಾರೋ, ರೋಗದಲ್ಲಿದ್ದಾರೋ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಕಷ್ಟಗಳು ನಾವು ಪ್ರಾರ್ಥನೆ ಮಾಡಿಲ್ಲ ಅಂದ್ರೂ ಸಹ ನಮ್ಮನ್ನ ಕರ್ತನ ಗಮನಿಸ್ತಾನೆ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸಹಜವಾಗಿ ಒಬ್ಬೊಂದು ಮನೆಯಲ್ಲಿ ನಿದ್ದೆ ಮಾಡೋದು ಯಾವಾಗ ಅಂದ್ರೆ, ಒಬ್ರಿಗೊಬ್ರು ಮಾತಾಡಿಲ್ಲ ಅಂದ್ರೆ, ಕೆಲಸ ಇಲ್ಲ ಅಂದ್ರೆ ನಿದ್ದೆ ಬರುತ್ತೆ. ಯೇಸು ಕ್ರಿಸ್ತನಲ್ಲಿ ಜೊತೆಲಿದ್ದಂತ ಈ ಶಿಷ್ಯರು ಚೆನ್ನಾಗಿ ಊಟ ಮಾಡಿದ್ರು. ಉಳಿದ ಊಟವನ್ನು ಎತ್ಕೊಂಡು ಹೋಗ್ತಿದ್ದಾರೆ. ಯೇಸು ಕ್ರಿಸ್ತನ ಹತ್ರ ಕ್ವಶನ್ ಕೇಳೋದು, ವಿಚಾರ ಮಾಡೋದು ಮಾಡಿದ್ರೆ ಯೇಸು ಕ್ರಿಸ್ತ ನಿದ್ದೆ ಮಾಡ್ತಾ ಇಲ್ಲ. ಒಂದು ಕುಟುಂಬ ಅನ್ನೋದು ಯೇಸು ಕ್ರಿಸ್ತ ಚರ್ಚಿಗೆ ಬಂದು ಹೋಗೋದು ಮಾತ್ರ ಅಲ್ಲ. ಒಂದು ಕುಟುಂಬ ಅನ್ನೋದು ಯೇಸು ಕ್ರಿಸ್ತನ ಜೊತೆಗೆ ಪ್ರತಿನಿತ್ಯ ಮಾತಾಡುವಂತದ್ದು, ಸಂಬಂಧ ಇಟ್ಕೋಬೇಕು. ಸಂಬಂಧ ಇಲ್ಲ, ಬರೀ ಭಾನುವಾರ ಬಂದು ಹೋಗ್ತಿರಂದ್ರೆ ಯೇಸು ಸ್ವಾಮಿ ನಿಮ್ಮ ಮನೇಲಿ ಕೂಡ ನಿದ್ದೆ ಮಾಡ್ತಾರೆ. ನಿಮ್ಮ ಮನೇಲಿ ನಿದ್ದೆ ಮಾಡ್ಬೇಕಾ, ಎಚ್ಚೆತ್ಕೋಬೇಕಾ? ಎಚ್ಚೆತ್ಕೋಬೇಕಾದ್ರೆ ನೀವೇನ್ ಮಾಡ್ಬೇಕು? ಯೇಸು ಸ್ವಾಮಿ ಹೇಳಿದ್ದು ಒಂದು ಗಳಿಗೆ ಆದ್ರೂ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ಆಮೆನ್. ಎಷ್ಟು ಕುಟುಂಬಗಳು ಒಂದು ಗಂಟೆ ಕಾಲ ಪ್ರಾರ್ಥನೆ ಮಾಡ್ತಾ ಇದ್ರಿ ಆಲ್ರೆಡಿ? ಇನ್ಯಾರು ಪ್ರಾರ್ಥನೆ ಪ್ರೇಯರ್ ಮಾಡ್ತಾ ಇಲ್ವಾ? ಹೋಗ್ಲಿ, ಇವತ್ತಿನ ಜನ ಪ್ರೇಯರ್ ಮಾಡ್ತೀರಾ? ಅದಕ್ಕೂ ಕೈ ಅಂತ ಇಲ್ವಾ? ಓಕೆ, ಹಲ್ಲೆಲೂಯಾ ಅಂದ್ರೆ ಏನ್ ಹೇಳ್ಬೇಕು? ಬೇಡವಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ನಾವು ಕುಟುಂಬ ಚೆನ್ನಾಗಿರ್ಬೇಕಾದ್ರೆ ಕುಟುಂಬದಲ್ಲಿ ಪ್ರಾರ್ಥನೆ ಜೀವಿತ, ಪ್ರಾರ್ಥನೆಯ ಬೆಳಕು ಹೆಚ್ಚಾಗಿರಬೇಕು. ಹಲ್ಲೆಲೂಯಾ. ಅದು ಕ್ರಿಸ್ತನನ್ನ ಆರಾಧಿಸುವುದು, ಕ್ರಿಸ್ತನ ಕುಟುಂಬ ಗೊತ್ತಾಗೋದಕ್ಕೆ ಅಲ್ವಾ? ಯೇಸನ್ನ ಸಾಕ್ಷಿ ಕೇಳಿರ್ತೀರ ನೀವು, ಕರ್ಮ ಅಂತ ಸಿನಿಮಾ ನೋಡಿರ್ತೀರ. ಅವರು ಹಿಂಗೆ ರಕ್ಷಣೆ ಹೊಂದಿದ್ರು. ಒಂದು ಕುಟುಂಬ ಪ್ರಾರ್ಥನೆ ಮಾಡ್ತಾ ಇದ್ರು ಆ ಬೈಲಲ್ಲಿ ಕೂತ್ಕೊಂಡು. ಆತನಿಗೆ ಹುಚ್ಚಿಡ್ತಿತ್ತು. ಆ ನೆಲ್ಲೂರಲ್ಲಿ ಒಬ್ಬ ರೈಸ್ ಮಿಲ್ ಓನರ್ ಮಗ, ಆತನಿಗೆ ಅವ್ರ ತಾತ ಪೋತಲ್ ರಾಜು ಅಂತ
ರಕ್ತ ಕುಡಿಯುವಂತ ವ್ಯಕ್ತಿ, ಕುರಿಗಳನ್ನ ಮೇಕೆಗಳನ್ನ ಕಡಿದು ರಕ್ತವನ್ನ ಹಂಗೆ ಈರ್ತಾ ಇದ್ದ. ಅದೇ ಶಾಪ ಅವನ ಮಗನಿಗೆ, ಮೊಮ್ಮಗನಿಗೆ ಬಂತು. ಅವನು ಚಿಕ್ಕ ವಯಸ್ಸಲ್ಲಿ 6ನೇ ಕ್ಲಾಸ್ 5ನೇ ಕ್ಲಾಸ್ ಅಲ್ಲಿ ರಕ್ತ ವಾಂತಿ ಮಾಡ್ತಾ ಇದ್ದ. ಎಲ್ಲೆಲ್ಲವೂ ತೋರಿಸಿದ್ರು, ಪ್ರಯೋಜನ ಆಗ್ಲಿಲ್ಲ. ಕೊನೆಗೆ ಏನಾಯ್ತು, ಮನೆಯಿಂದ ಹೊರಗಡೆ ಹೋಗ್ಬಿಟ್ಟ. ಅವನು ಹುಚ್ಚಿನ ಆಗ್ಬಿಟ್ಟ. ಅವನೇನಾಗಿದ್ದ, ಹುಚ್ಚನಾಗ್ಬಿಟ್ಟ. ಆದ್ರೆ ಹುಚ್ಚನಾದಂತ ಯೌವನಸ್ಥನು ಹೆಂಗೆ ರಕ್ಷಣೆ ಹೊಂದಿದ್ದು ನೋಡುವಾಗ ಅವ್ರ ಸಾಕ್ಷಿ ಹೇಳಿ ರೀತಿ ಹೇಳುತ್ತೆ. ಅವರು ಒಂದು ಕುಟುಂಬ ಮನೆಯಿಂದ ಹೊರಗಡೆ ಪ್ರಾರ್ಥನೆ ಮಾಡ್ತಾ ಇದ್ರು. ಆ ಪ್ರಾರ್ಥನೆ ಮಾಡೋ ಸಂದರ್ಭದಲ್ಲಿ ಆ ಯೇಸನ್ನ ವ್ಯಕ್ತಿ, ಆ ಹುಚ್ಚಿಡಿದಂತ ವ್ಯಕ್ತಿ ಅಲ್ಲಿ ಬಂದು ಕುತ್ಕೊಂಡ. ಆ ದಿನ ಆ ಪ್ರಾರ್ಥನೆಯಲ್ಲಿ ದೂರದಲ್ಲಿ ನಿಂತುಕೊಂಡು ಕುತ್ಕೊಂಡಂತ ವ್ಯಕ್ತಿ ಹೋಗ್ತಾ ಇರ್ಬೇಕಾದ್ರೆ ಕಾಡಲ್ಲಿ ದೊಡ್ಡ ಬೆಳಕು ಉಂಟಾಯ್ತು. ಅದನ್ನ ಹಿಡಿದಂತ ಹುಚ್ಚು ಬಿಡುಗಡೆ ಆಯ್ತು, ದೆವ್ವಗಳ ಬಿಡುಗಡೆ ಆಯ್ತು. ಆಮೇಲೆ ಒಂದು ಕುಟುಂಬ ಪ್ರಾರ್ಥನೆ ಒಬ್ಬ ಹುಚ್ಚನನ್ನ ಬದಲಾಯಿಸಿತು. ಒಂದು ಕುಟುಂಬ ಪ್ರಾರ್ಥನೆ ಯಾರನ್ನು ಬದಲಾಯಿಸಿತು? ಆ ಹುಚ್ಚದಿಂದ ಬಿಡುಗಡೆ ಆದಂತ ಪಾಸ್ಟ್ರು 560 ಚರ್ಚ್ಗಳನ್ನ 600 ಪಾಸ್ಟ್ಗಳನ್ನ ಆಂಧ್ರ ಸುತ್ತಮುತ್ತ ಗ್ರಾಮಗಳಲ್ಲಿ ಮಾಡಲ್ಪಡ್ತು. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಒಂದು ಕುಟುಂಬ ಮಾಡಿದ ಪ್ರಾರ್ಥನೆ. ಒಂದು ಕುಟುಂಬ ಮಾಡಿದ ಪ್ರಾರ್ಥನೆ ಒಬ್ಬ ಹುಚ್ಚನನ್ನ ಬದಲಾಯಿಸಿರ್ಬೇಕು. ಆ ಕುಟುಂಬ ಗೊತ್ತೇ ಇಲ್ಲ, ಸಾಧಾರಣವಾಗಿ ಆರಾಧನೆ ಮಾಡ್ತವ್ರೆ, ಸಾಧಾರಣವಾಗಿ ಪ್ರಾರ್ಥನೆ ಮಾಡ್ತಾರೆ. ಆ ಸಾಧಾರಣ ಪ್ರಾರ್ಥನೆ ಒಂದು ಹುಚ್ಚನನ್ನ ಬದಲಾಯಿಸ್ತು. ನಮ್ಮ ಸಭೆಯಲ್ಲಿ ಸುಮಾರು 5 ಜನ ಹುಚ್ಚರು ಬಿಡುಗಡೆ ಆದ್ರು, ಸತ್ತವರು ಬದುಕಿದ್ದಾರೆ ಅಲ್ವಾ? ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ತುಂಬಾ ಚೆನ್ನಾಗಿ ಹೇಳಲ್ಪಟ್ಟಿದೆ. ಏನಂದ್ರೆ ಪಾಸ್ಟರ್ ಹೇಳಿದ ಪ್ರಕಾರ ಆ ಒಂದು ದೋಣಿ ಅನ್ನೋದು ಒಂದು ಕುಟುಂಬ. ಆ ಕುಟುಂಬದಲ್ಲಿರುವಂತವರು ಶಿಷ್ಯರೆಲ್ಲರೂ ಸಹ ಯೇಸು ಸ್ವಾಮಿನ ಹಿಂಬಾಲಿಸುವಂತವರು. ಆ ಕುಟುಂಬದಲ್ಲಿ ಯೇಸು ಸ್ವಾಮಿ ಸಹ ಇದ್ದಾರೆ. ಆದ್ರೆ ಯೇಸು ಸ್ವಾಮಿ ನಿದ್ದೆ ಮಾಡಿದ್ರೆ ಆ ಕುಟುಂಬಕ್ಕೆ ಬಿರುಗಾಳಿ, ಸಮಸ್ಯೆಗಳು, ನೋವುಗಳು, ಸೈತಾನ ಅಟ್ಯಾಕ್ ಮಾಡ್ತಾ ಇರ್ತಾನೆ, ಯಾರನ್ನು ನುಂಗಲಂತೇಳಿ ಪ್ಲಾನ್ ಮಾಡ್ತಾ ಇರ್ತಾನೆ. ಅದು ಯಾವ ಕುಟುಂಬ ಪ್ರಾರ್ಥನೆಯಲ್ಲಿ ಎದ್ದು ನಿಂತಿರ್ತದೋ ಆ ಕುಟುಂಬನ ರಕ್ಷಿಸುತ್ತೆ, ಆ ಸಭೆಗೆ ಉಜ್ಜೀವನ ಬರ್ತದೆ, ಆ ಊರನ್ನ ರಕ್ಷಿಸಲು ನಡೆಸುತ್ತೆ. ಹಾಗಾದ್ರೆ ಆ ಕುಟುಂಬ ಏನ್ ಮಾಡ್ಬೇಕು? ಪ್ರಾರ್ಥಿಸಬೇಕು. ಯೇಸು ಕ್ರಿಸ್ತನಿಗೆ ನೋಡ್ರಿ ಒಂದು ದೊಡ್ಡ ಅಧಿಕಾರ. ಪ್ರಾರ್ಥನೆ ಮಾಡಿದ ತಕ್ಷಣ ಯೇಸು ಏನ್ ಮಾಡಿದ್ರು? ಭಯ ಬಿದ್ದು ಹೋಗ್ಲಿಲ್ಲ. ಅವರು ಗದರಿಸಿದ್ರು, ತನ್ನ ಅಧಿಕಾರವನ್ನು ಉಪಯೋಗ ಮಾಡಿದ್ರು. ತಾನು ಎಲ್ಲದರ ಮೇಲೆ ಅಧಿಕಾರ ಉಳ್ಳವನಂತ ಗೊತ್ತಾಯ್ತು. ಯಾವುದ್ರ ಮೇಲೆ ಅಧಿಕಾರ ಚಲಾಯಿಸಿದ್ರು? ಗಾಳಿಯನ್ನ, ಬಿರುಗಾಳಿಯನ್ನ, ನೀರನ್ನ ಏನ್ ಮಾಡಿದ್ರು? ಗದರಿಸಿದ್ರು. ಆಮೆನ್, ಆಮೆನ್, ಹಲ್ಲೆಲೂಯಾ. ಇವತ್ತು ಈ ವಾಕ್ಯ ಕೇಳಿದಂತಹ ನಿಮ್ಮ ಸಮಸ್ಯೆಯನ್ನ ಪಾಸ್ಟರ್ ಹೇಳಿದ್ರು, ಎಷ್ಟು ಜನಕ್ಕೆ ನಿದ್ದೆ ಬರ್ತಾ ಇಲ್ಲ ಅಂತ. ಆದ್ರೆ ಇವತ್ತು ರಾತ್ರಿಯಿಂದ ಖಂಡಿತವಾಗ್ಲೂ ನೀವು ಚೆನ್ನಾಗಿ ನಿದ್ದೆ ಮಾಡ್ತೀರಾ. ಯಾಕಂದ್ರೆ ನಿಮ್ಮನ್ನ ನಿದ್ರೆಗೆ ಮಾಡದ ಹಾಗೆ ಡಿಸ್ಟರ್ಬೆನ್ಸ್ ಮಾಡಂತ ಸ್ಪಿರಿಟ್ಗಳೆಲ್ಲ ಹೊರಗಡೆ ಹೋಗ್ತವೆ. ಎಷ್ಟು ಜನ ನಂಬ್ತೀರಾ? ಆಮೆನ್, ಆಮೆನ್. ಯೇಸು ಕ್ರಿಸ್ತ ನಿಮ್ಮ ಮನೆಯಲ್ಲಿ ನಿದ್ದೆ ಮಾಡಬಾರ್ದು. ಯೇಸು ಕ್ರಿಸ್ತ ನಿಮ್ಮ ಮನೆಯಲ್ಲಿ ಎಚ್ಚರವಾಗಿರಬೇಕಾದ್ರೆ ನೀವು ಯೇಸು ಕ್ರಿಸ್ತನ ಜೊತೆಲಿ ಮಾತಾಡಬೇಕು. ಹಲ್ಲೆಲೂಯಾ. ನಾವೆಲ್ಲ ನಿಂತ್ಕೊಂಡ ಈ ಸಮಯದಲ್ಲಿ. ಆದ್ರೆ ಈ ಹುಡುಗಿಗೆ ಮೊನ್ನೆ ಹೊಸದಾಗಿ ರಕ್ಷಣೆಗೆ ಬಂದಿದ್ದು. ಈ ಹುಡುಗಿ ಪ್ರಾರ್ಥನೆ ಮುಖಾಂತರ ಅವ್ರ ಅಮ್ಮ ಬಂದಿದ್ದಾರೆ. ಅವರಪ್ಪ ಹೇಳ್ತಾರಂತೆ, ನನ್ನ ಮಗಳ ಮುಖಾಂತರ ನಾನು ಚರ್ಚಿಗೆ ಬರ್ತೇನೆ. ಒಳ್ಳೆ ಸಾಕ್ಷಿ, ಬೆಳಗ್ಗೆ ಬಂದ ಸಾಕ್ಷಿ. ಮತ್ತೆ ನಾವು ಬುಧವಾರ ಸ್ತೋತ್ರ ಪ್ರಾರ್ಥನೆ ಮತ್ತು ಶನಿವಾರ ಬೈಬಲ್ ಸ್ಟಡಿ ಮಿಷನರೀಸ್ ಬಗ್ಗೆ ಮಾತಾಡ್ತೀವಿ. ಆ ಟೈಮಲ್ಲಿ ಎಲ್ಲರೂ ಕೇಳ್ತೀವಿ, ನಿಮ್ಗೆ ಏನ್ ಪ್ರೇಯರ್ ರಿಕ್ವೆಸ್ಟ್ ಏನು ನಿಮ್ಗೆ ಅಂತೇಳಿ ನಾವು ಪ್ರಾರ್ಥನೆ ವಾಕ್ಯ ಕೊಡೋಕ್ಕಿಂತ ಮುಂಚಿತವಾಗಿ ಒಬ್ರಿಗೊಬ್ರು ಪ್ರಾರ್ಥನೆ ಮಾಡ್ತೀವಿ. ಈ ಹುಡುಗಿ ಹೇಳಿದ ಪ್ರೇಯರ್ ರಿಕ್ವೆಸ್ಟ್ ಏನ್ ಗೊತ್ತಾ? ಅಂಕಲ್, ನಮ್ಮ ಮಾಸ್ಟರ್ ಇದಾರಲ್ಲ ಅವ್ರ ರಕ್ಷಣೆ ಹೊಂದಬೇಕು. ಮತ್ತೆ ನಮ್ಮ ಮಾಸ್ಟರ್ ಸರಿಯಾಗಿ ಪಾಠ ಮಾಡ್ತಾರಲ್ಲ ಅವ್ರು ಚೆನ್ನಾಗಿ ಪಾಠ ಮಾಡಬೇಕು. ಎರಡನೇ ಹೇಳ್ತಾಳೆ, ನಮ್ಮ ಕ್ಲಾಸ್ ಅಲ್ಲಿ ಇರುವಂತ ಎಲ್ಲಾ ಮಕ್ಕಳು ರಕ್ಷಣೆ ಹೊಂದಬೇಕು. ಜೊತೆಗೆ ಹೇಳಿದ ಮಾತೇನಂದ್ರೆ, ನಮ್ಮೂರು ಯಾರು ಎದುರಾದ್ರೂ ಪರವಾಗಿಲ್ಲ, ನಮ್ಮೂರಲ್ಲಿ ಆತ್ಮ ಆದಾಯ ಆಗ್ಬೇಕು. ಈ ಚಿಕ್ಕ ಮಗುಗೆ ಎಷ್ಟೊಂದು ಒಂದು ದಾಹ ಇದೆ ನೋಡ್ರಿ. ತುಂಬಾ ಖುಷಿ ಆಯ್ತು. ಈ ಹುಡುಗಿ ನೋಡಿದಾಗೆಲ್ಲ ಆನಂದ. ಕಣ್ಣು ಮುಚ್ಕೊಂಡು ಆರಾಧನೆ ಮಾಡ್ತಾಳೆ ಅಂದ್ರೆ ಮೈ ಮರ್ತ ಆರಾಧನೆ ಮಾಡ್ತಾಳೆ. ಹಾಡು ಬರ್ತದ ಬರಲ್ವ? ಏಸಪ್ಪನ ಹೆಸರಲ್ಲ ಕಣ್ಣು ಮುಚ್ಕೊಂಡು ಎತ್ಕೊಂಡು ನಾನು ಎಲ್ಲಿದ್ದೀನಿ, ಯಾರಿದ್ದಾರೆ, ಇಲ್ಲ ಏನು ನೋಡಿ ನಾನು ಅಬ್ಸರ್ವ್ ಮಾಡ್ತಾನೆ ಇರ್ತೀನಿ. ಆ ಹುಡುಗಿ ನೋಡಿದಾಗ ನಮಗೆ ಒಂದು ಪ್ರೋತ್ಸಾಹ ಆಗುತ್ತೆ. ಆ ದೈವತ್ವ ಅನ್ನೋದು, ಆ ಪ್ರೀತಿ ಅಂತ ನೋಡ್ರಿ. ಆಮೇನ್. ಎಷ್ಟೋ ಜನ ದೊಡ್ಡವರಿಗಿಲ್ಲ. ಮೊನ್ನೆ ಹೊಸದಾಗಿ ಬಂದಂತವ್ರು, ನಮ್ ಸಾಕ ನಡೆಸ ಮಾಡೋರ್ ಮುಖಾಂತರ ಬಂದಂತವ್ರು ನೋಡ. ಆ ಹುಡುಗಿ ಪ್ರೇಯರ್ ಇಂದ ಅವ್ರ ಅಮ್ಮನಿಗೆ ಕಾಯಿಲೆ ಕೂಡ ಬಿಡುಗಡೆ ಆಗಿದೆ. ದೇವ್ರ ಎಷ್ಟು ಒಳ್ಳೆ ದೇವ್ರಲ್ವಾ? ದೇವ್ರ ಸ್ತೋತ್ರ. ಕಾಣಿಸ್ತಾಳೆ ಈ ಹುಡುಗಿ. ಈ ಹುಡುಗಿಗಿರುವಂತ ಭಾರ ನಮಗೆ ಯಾಕೆ ಇರಬಾರದು? ನಮ್ಮ ಜನ ರಕ್ಷಿಸಬೇಕು.
ನನ್ನ ಕುಟುಂಬ ರಕ್ಷಿಸಲ್ಪಡಬೇಕು, ನಮ್ಮೂರು ರಕ್ಷಿಸಲ್ಪಡಬೇಕು. ಆಮೆನ್, ಹಲ್ಲೆಲೂಯ. ಖಂಡಿತವಾಗ್ಲೂ ನಾನು ನಂಬ್ತೀನಿ, ದೇವರು ಈ ಮಗಳನ್ನ ದೊಡ್ಡ ಸೇವೆಯಲ್ಲಿ ಉಪಯೋಗ ಮಾಡ್ತಾರೆ. ಹಲ್ಲೆಲೂಯ, ದೇವರಿಗೆ ಸ್ತೋತ್ರ. ವೆರಿ ಗುಡ್. ಸರಿ, ನಾವು ಎಲ್ಲರೂ ಸೇರಿ ದೇವರನ್ನ ಸ್ತೋತ್ರ ಮಾಡೋಣ. ಕೇಳಿದ ವಾಕ್ಯಕ್ಕೋಸ್ಕರ ಈಗ ಪ್ರಾರ್ಥನೆ ಮಾಡೋದು ಏನ್ ಗೊತ್ತಾ? ನಮ್ಮ ಹಳ್ಳಿಗಳಿಗೋಸ್ಕರ, ನಮ್ಮ ಬಂಧುಗಳಿಗೋಸ್ಕರ ಪ್ರಾರ್ಥಿಸ್ಬೇಕು. ದೇವರೇ, ನಾನು ಮಾತ್ರ ಅಲ್ಲ, ನನ್ನ ಕುಟುಂಬದವರು, ನನ್ನ ಬಂಧುಗಳು, ಸ್ನೇಹಿತರೆಲ್ಲ ಪರಲೋಕ ರಾಜ್ಯದಲ್ಲಿ ಕಾಣಬೇಕು. ನಾವು ಕೈಗೆಳೆದು ಪ್ರಾರ್ಥಿಸೋಣ, ಜ್ಞಾಪಕ ಮಾಡಿಕೊಳ್ಳೋಣ. ನಮ್ಮ ಬಂಧುಗಳನ್ನ, ಸ್ನೇಹಿತರನ್ನ ಜ್ಞಾಪಕ ಮಾಡ್ಕೊಂಡು ಪ್ರಾರ್ಥಿಸೋಣ. ದೇವಾ, ಎಷ್ಟು ಜನ ನಶಿಸಿ ಹೋಗ್ತಾರೆ, ಕರ್ನಾಟಕ ರಾಜ್ಯ ನಶಿಸಿ ಹೋಗ್ತಾ ಇದೆ. ದೇವರೇ, ಇವರನ್ನು ಕಾಪಾಡಿ ಸ್ವಾಮಿ, ನನ್ನನ್ನು ಉಪಯೋಗ ಮಾಡು. ಯಾರೋ ಒಬ್ಬ ಮುಖಾಂತರ ನಮ್ಮ ರಾಜ್ಯ ರಕ್ಷಿಸಲ್ಪಡಬೇಕು. ದೇವಾ, ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಎಲ್ಲರೂ ಕೈಗಳೆತ್ತಿ ಪ್ರಾರ್ಥಿಸಿ, ಅದ್ರ ಜೊತೆಗೆ KBSS ಅನ್ನು ಸಹ ಪ್ರಾರ್ಥಿಸಲಿ. ಒಂದು ದೊಡ್ಡ ಉಜ್ಜೀವನ ಉಂಟಾಗಲಿ. ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ KBSS ಸಭೆಗಳು ಉಂಟಾಗಬೇಕು ಅಂತ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓ ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಎಲ್ಲರೂ ಯಾರು ಸುಮ್ಮನೆ ಇರದೆ ಪ್ರಾರ್ಥನಾ. ನನ್ನ ಕರ್ತನಿಗೆ ಸ್ವಂತವಾಗಲಿ, ಕಾಣುವ ಭೂಮಿಯೆಲ್ಲ ಕಲ್ವಾರಿ ಧ್ವಜ ಹಾರಲಿ, ಆರಲಿ ಆರಲಿ ಶಿಲುಬೆಯ ಜಯ ಧ್ವಜ. ಹಲ್ಲೆಲೂಯಾ. ಎಲ್ಲರೂ ಬೆಳಗಲಿ ಬೆಳಗಲಿ ಯೇಸುವಿನ ಶ್ರೇಷ್ಠ ನಾಮ. ನನ್ನ ಕರ್ತನಿಗೆ ಮಾಡುವ ಭೂಮಿಯಲ್ಲ ಕಲ್ವಾರಿ ಧ್ವಜ. ಈ ಸಮಯದಲ್ಲಿ ಕಾಣಿಕೆ ತೆಗೆಯುವಾಗ ಒಂದು ಹಾಡನ್ನು ಈ ಸಮಯದಲ್ಲಿ ವಿಶೇಷವಾದಂತಹ ಕಾಣಿಕೆಗಳೊಂದಿಗೆ ದೇವರನ್ನ ಘನಪಡಿಸೋಣ. జగమంతా వెతికాను, జనులందరూ అడిగాను. జగమంతా వెతికాను, జనులందరూ అడిగాను. చివరిగా నీలోని కనుగొన్నాను, చివరిగా నీలోని కనుగొన్నాను. మంచి దేవుడవయ్యా యేసయ్యా, నాకు పరుగేదరి
కళ్ళలో వెతికాను స్నేహితులలో అడిగాను చివరి గది నీలోనే కనుగొన్నాను చివరి గది మంచి దేవుడయ్యా యేసయ్యా జీవనక్కడ నాకు దొరికేదని సత్యమనది ఎక్కడ ఉందని నిత్య జీవనక్కడ నాకు దొరికేదని ఎందరితో మగ్గాను ఏదేనో చేశాను ఎందరితో మగ్గాను ఏదేనో చేశాను చివరి గది నీలోనే కనుగొన్నాను చివరి గది నీలోనే ಆಚೆ ಕಡೆಯವರೆಲ್ಲ ಸ್ವಲ್ಪ ಜನ ಒಳಗಡೆ ಬಂದ್ಬಿಡಿ. ಕೊನೆಯ ಪ್ರಾರ್ಥನೆಯಲ್ಲಿದೆ, ನಾವು ಪ್ರಾರ್ಥಿಸ್ಕೊಳ್ಳೋಣ. ಎಲ್ಲರೂ ಸಾಧ್ಯದಷ್ಟು ಎಷ್ಟು ಜನ ಆಗ್ತೋ ಅಷ್ಟು ಜನ ಒಳಗಡೆ ಬನ್ನಿ. ನಮ್ಮ ಯೇಸು ನಮ್ಮ ಕರ್ತ ಬಡವರ ಮನೆಯಲ್ಲಿ ಜನಿಸಿದ್ದ, ಕುಂದರಿಗೆ ಕಣ್ಣು ಕೊಟ್ಟನು ಸ್ವಾಮಿ, ಕುಂದರಿಗೆ ಕಾದು ಕೊಟ್ಟನು ಸ್ವಾಮಿ, ಕುಂದರಿಗೆ ಕಾದು ಕೊಟ್ಟನು ಹಸುರ ಮಾಡಿದನು ನಮ್ಮ ನೋಡಿದ ರಕ್ಷಕನು ಹಸುರ ಮಾಡಿದನು ನಮ್ಮ ನೋಡಿದ ರಕ್ಷಕನು ಬಡವರ ಮನೆಯಲ್ಲಿ ಜನಿಸಿದ್ದ ನಿಮ್ಮ ಯೇಸು ನಮ್ಮ ಐದು ರೊಟ್ಟಿ ಎರಡು ಮೀನು 5,000 ಜನಕ್ಕಾಗಿ, 5 ರೊಟ್ಟಿ ಎರಡು ಮೀನು 5,000 ಜನಕ್ಕಾಗಿ ಊಟ ಮಾಡಿಸಿದ ನಮ್ಮ ಲೋಕದ ರಕ್ಷಕನು, ಊಟ ಮಾಡಿಸಿದ ನಮ್ಮ ಲೋಕದ ರಕ್ಷಕನು. ಎಲ್ಲ ಕೈಗಳ ಮೇಲೆ ಕೆತ್ತೋಣ. ಪಾಸ್ಟರ್ ನಮ್ಮ ಜೊತೆ ಸೇರ್ತಾರೆ ಇವರು ಪ್ರಾರ್ಥನೆ ಮಾಡೋದಕ್ಕಾಗಿ. ಎರಡು ಕೈಗಳ ಮೇಲೆ ಕೆತ್ತಿ. ನಮ್ಮ ಯೇಸು ನಮ್ಮ ಕರ್ತ ಬಡವರ ಮನೆಯಲ್ಲಿ ಜನಿಸಿ, ಚಪ್ಪಾಳೆ ಎಲ್ಲ ಒಂದೇ ಸತಿ ಬರಬೇಕು. ಬಡವರ ಮನೆಯಲ್ಲಿ ಜನಿಸಿದ, ಜನಿಸಿ ತಂದಾನೋ ನಮ್ಮ ಲೋಕದ ರಕ್ಷಕನು, ಜನಿಸಿ ತಂದಾನೋ ನಮ್ಮ ಸ್ವಾಮಿ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಬಡವರ
ಪ್ರಾರ್ಥನೆ. ನಮ್ಮನ್ನು ನೀವು ಪ್ರೀತಿಸಿ, ನಮ್ಮ ಮನೆಗೆ, ನಮ್ಮ ಹೃದಯದೊಳಗೆ ನೀವು ಬಂದು ಜನಿಸಿ ನಮಗೆ ಬೇಕಾದ ಶಾಂತಿ, ಸಮಾಧಾನ, ಸಂತೋಷ, ಆತ್ಮೀಯಾನಂದ, ರಕ್ಷಣೆಯನ್ನು ದಯಪಾಲಿಸಿ ದೇವರೇ ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ದೇವರೇ ನಿಮ್ಮ ಮಕ್ಕಳಾಗಿ ನಮ್ಮನ್ನು ಸ್ವೀಕರಿಸಿ, ನಿಮ್ಮ ಸ್ವತ್ತಾಗಿ ನಮ್ಮನ್ನು ಸ್ವೀಕರಿಸಿ ದೇವರೇ ನಿಮ್ಮ ಕುಟುಂಬವಾಗಿ ನಮ್ಮನ್ನು ಸ್ವೀಕರಿಸಿ ದೇವರ ಅತ್ಯುನ್ನತ ದೇವರ ಸ್ಥಾನದಲ್ಲಿ ಲೋಕದಲ್ಲಿ ದೇವರು ನಿಮ್ಮ ಮಕ್ಕಳಾಗಿ ಜೀವಿಸುವಂತ ನಮಗೆ ಕೊಟ್ಟಿದ್ದ ಮಹಾಕೃಪೆಗೋಸ್ಕರ ಸ್ತೋತ್ರ. ನಿಮ್ಮ ಹೆಸರಿನಲ್ಲಿ ದೇವರಿಗೆ ಕಾಣಿಕೆ ಕೊಟ್ಟಂತ ಪ್ರತಿಯೊಬ್ಬೊಬ್ಬರನ್ನು ಹೆಸರಾಗಿ ಆಶೀರ್ವದಿಸಬೇಕೆಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅವರು ನಿಮಗೆ ಕೊಟ್ಟಿರುವಾಗ ಅವರಿಗೆ 2ರಷ್ಟು ನೀನು ದಯಪಾಲಿಸಬೇಕೆಂದು, 100ರಷ್ಟು ಅವರನ್ನು ಆಶೀರ್ವದಿಸಬೇಕೆಂದು, ಅವರ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಬೇಕೆಂದು, ಅವರ ದೇವರೇ ಕುಟುಂಬವನ್ನು ಆಶೀರ್ವದಿಸಬೇಕೆಂದು ದೇವರ ಅವರ ಹೊಳೆಗಳನ್ನು ಆಶೀರ್ವದಿಸಬೇಕೆಂದು ದೇವರ ಅವರ వాళ్ళ పశువులను మీరు ఆశీర్వదించమని నాయన మరి వారికి దేవుడు మీరు ఇచ్చిన సర్వమును ఆశీర్వదించి ఫలించి అభివృద్ధి ఉన్నట్లు మీ కృప దయచేయమని మేము ప్రార్థన చేస్తుంటున్నాం దేవా. ఇక్కడ ఉన్న ఒక్కొక్క బిడ్డను బట్టి మీకు వందనములు, మీరు ఇచ్చిన ఆధిక్యతను బట్టి మీకు వందనములు చెల్లిస్తూ థ్యాంక్ యూ మాస్టర్. వి వాంట్ టు praise you, want to glorify your name, holy name, because of the status that we are enjoying today. ಕ್ರೈಸ್ತರಾಗಿ ದೇವರೇ మరి ವಿಶ್ವಾಸಿಗಳಾಗಿ ದೇವರ ಪರಿಶುದ್ಧರಾಗಿ ಲೋಕದಲ್ಲಿ ಜೀವಿಸುವಂತೆ ನಮಗೆ ಕೊಟ್ಟಿದಂತ ಮಹಾಕೃಪೆಗೋಸ್ಕರ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ನಿಮಗೆ ಮಹಿಮೆಯನ್ನು ಸಲ್ಲಿಸ್ತಾ ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. పరిశుద్ధుడైన తండ్రి, జీవాధిపతి, జీవగల దేవ, మీ పరిశుద్ధ నామమునకు స్తోత్రం 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 తండ్రి. మీ అద్భుతమైన శ్రేష్టమైన ప్రణాళికలో ప్రభా మేమందరం కూడా మిమ్మల్ని స్తుతించి ఆరాధించి కనపరిచే ధన్యతను మీరు మాకు ఇచ్చారు. మీ సేవకుల ద్వారా మీరు మాకు అందించిన శ్రేష్టమైన అమూల్యమైన జీవాహారమును బట్టి మీకు స్తోత్రాలు తండ్రి. మేము నిద్రపోకుండా మేల్కొని అయ్యా అనేక నశించిపోతున్న ఆత్మల కొరకు భారం కలిగి అయ్యా మేము ప్రార్థించేవారుగా, పరిచయ వారిగా మీరు మమ్మల్ని నడిపించమని ప్రార్థిస్తాను తండ్రి. విశేషంగా ఈ కార్యంలో మౌంట్ మోరియా చర్చ్ పాస్టర్ సతీష్ గారు ఆధ్వర్యంలో జరుగుతున్న ఈ పరిచర్యను మీరు అభిషేకించి ఆశీర్వదించి మీ పరిశుద్ధాత్మ ప్రత్యక్షతలో మీరు నడిపిస్తున్న విధమును బట్టి మీకు స్తోత్రాలు. అవుట్ రీచ్ సంస్థల సంఘముల కొరకు మీకు స్తోత్రాలు. అనేక మంది సేవకులు అనేక బ్రాంచ్ల ప్రభు ఈ రక్షణ సువార్తను గ్రామములలో ఆయా చాటించుచుండగా మీ పరిశుద్ధాత్మ నడిపింపుతో సహాయం చేయమని మేము ప్రార్థిస్తున్నాం తండ్రి. నిర్మాణం కానున్న సంఘమును మీ అద్భుతమైన ప్రణాళికలు శ్రేష్టమైన సంఘముగా మీరు అభిషేకించి ఆశీర్వదించి అనేక ఆత్మలు మీ సేవకుల ద్వారా మీరిచ్చిన ఒక అద్భుతమైన ఆయా ప్రవచనంలాగా ఆ ఆలయం కూడా నింపుదల కాగలిగినట్లు, అక్కడ కూడా ప్రతి ఒక్కరు కూడా స్థలం లేకుండా కూర్చోవడానికి అంత జనం ఆయా మీ సంఘంలోకి రాగలిగినట్లు సహాయం చేసి నడిపించమని ఈ పరిచర్య అంతటిని, ఈ పరిచర్యలో పాలు పొందుతున్న ప్రతి కుటుంబమును ప్రత్యేకంగా వీరితో కలిసి ఐక్యతో సహవాసం ఉంటున్న కేబిఎస్ సంస్థను మీ పాద సన్నిధికి సమర్పిస్తూ కేబిఎస్ సంస్థ కూడా ఈ సంఘం పాలుభాగస్తుల ఈ పరిచయటకును పాలుభాగస్తుల ఉటకును సహాయం చేసి దీవించి ఆశీర్వదించి నడిపించమని మా బలమైన యేసుక్రీస్తు నామమున ప్రార్థన చేయుచున్నాను పరమ తండ్రి, ఆమేన్. ನನ್ನ ಮನೆಯ ಯೆಹೋವನ ಕೊಂಡಾಡು ನನ್ನ ರಾಮಕೃಷ್ಣ ನನ್ನ ಮನೆಯ ಯೆಹೋವನ